ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ್, ಪ್ರಿನ್ಸಿಪಲ್ SKRMS ಕಾಲೇಜ್ ಚಿತ್ರದುರ್ಗ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಕಸನಹಳ್ಳಿ ರಮೇಶ್ ಅವರಿದ್ದಾರೆ. ಇವರು ರೈತ ಮುಖಂಡರು. ಮತ್ತೆ ಅಪ್ಪರ್ ಭದ್ರಾ ನೀರು ನಮ್ಮ ಮಾರಿಕಣಿವೆ ಕೆರೆಗೆ ಬರೋದಿಕ್ಕೆ ಹೋರಾಟದಲ್ಲಿ ಅತಿ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ. ಹಾಗೆ ಆಪ್ತ ಸಮಾಲೋಚಕರು. ಈ ತರ ಕಾರ್ಯಕ್ರಮಗಳನ್ನ ಮತ್ತೆ ರೈತರ ಜೊತೆಗೆ, ರೈತರ ಬದುಕಿನ ಜೊತೆಗೆ ಹಳ್ಳಿನಲ್ಲಿ ವಾಸ ಮಾಡ್ತಾ ಅವ್ರ ಜೊತೆ ಬೆರೆತು ಹಳ್ಳಿಗಳನ್ನ ಎಲ್ಲ ಮಕ್ಕಳ ಒಂದು ಶೈಕ್ಷಣಿಕ ಪ್ರಾಬ್ಲಮ್ಗಳು ಏನು ಅಂತ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಏನು ಇವತ್ತಿನ ಸಂವಾದದ ಮೇನು ಥೀಮ್ ಏನು ಅಂದ್ರೆ ಕೋವಿಡ್-19 ಮತ್ತೆ ರೂರಲ್ ಸೈಡ್ನ ಅಂದ್ರೆ ಹಳ್ಳಿಗಾಡಿನ ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಯಾವ ತರ ಇದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಕಸನಹಳ್ಳಿ ರಮೇಶ್ ಅವರು. ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತ. ನಮಸ್ಕಾರ ಸರ್. ತಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ, 2020 ಮಾರ್ಚ್ನಿಂದ ಇದ್ರ ಕೋವಿಡ್-19 ಅಲ್ಲೇ ಸ್ಟಾರ್ಟ್ ಆಯ್ತು. ಜನವರಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಎಂಟರ್ ಆಯ್ತು. ಅದು ಮಾರ್ಚ್ನಲ್ಲಿ ಅತಿರೇಕಕ್ಕೆ ಹೋಯ್ತು. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ, ಮಾರ್ಚ್ 18ರಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿ PUC ಇಂಗ್ಲಿಷ್ ನಡೆಯಕ್ಕೆ ಬಿಡಲಿಲ್ಲ. ಅದು ಮತ್ತೆ ಗ್ಯಾಪ್ ಆಗಿ ಒಂದು 20-25 ಒಂದು ತಿಂಗಳಾದ್ಮೇಲೆ ಎಕ್ಸಾಮ್ ಆಯ್ತು. ಮಾರ್ಚ್ ಎಂಡಲ್ಲಿ SLC ಎಕ್ಸಾಮ್ಸ್ ನಡಿಬೇಕಾಯ್ತು, ಅದು ಸಮೇತ ಪೆಂಡಿಂಗ್ ಆಗಿ 3-4 ತಿಂಗಳಾದ್ಮೇಲೆ ಎಕ್ಸಾಮ್ ಆಯ್ತು. ಈ ತರ ಸಮಸ್ಯೆಗಳು ಬರೋದ್ರ ಜೊತೆಗೆ ನಮಗೆ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಇವೆಲ್ಲ ಎಕ್ಸಾಮ್ಗಳಾಗಿ ಇವೆಲ್ಲ ಸಮಸ್ಯೆಗಳಾಗಿ. ಯಾಕೆ ಅಂದ್ರೆ ನಾನು ಇಲ್ಲಿ ಹೇಳ್ತಿರೋದು, ಈ ಪ್ರೌಢ ಶಿಕ್ಷಣ ಅಂತ ಏನ್ ಹೇಳ್ತೀವಿ ನಾವು, SLC ನಲ್ಲಿ ಪ್ರತಿ ವರ್ಷ 7ರಿಂದ 8 ಲಕ್ಷ ಜನ ಬರೀತಾರೆ. PUC ನಲ್ಲಿ ಅದು ಸಮೇತ 7ರಿಂದ 7.5 ಲಕ್ಷ ಜನ ಬರೀತಾರೆ. ಟೋಟಲ್ ಇವೆರಡನ್ನು ಪ್ರೌಢ ಶಿಕ್ಷಣ ಅಂತ ಹೇಳ್ತೀವಿ, SLC ಮತ್ತೆ PUC. ಇವೆರಡರಿಂದ ಸೇರಿದ್ರೆ 15 ಲಕ್ಷ ಜನ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಪ್ರೌಢ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಾರೆ. SLC ಮತ್ತೆ PUC ಒಂದೇ, ಮಿಕ್ಕಿದನ್ನು ನಾವು ಕನ್ಸಿಡರ್ ಮಾಡೋಣ. ಇದರಲ್ಲಿ ನಾವು 5 ಲಕ್ಷ ಜನ ನಾವು ಅರ್ಬನ್ ಸ್ಟೂಡೆಂಟ್ಸ್ ಅಂತ ನಾವು ತೆಗೆದಾಕಿದ್ರೆ, ಇನ್ನು 10 ಲಕ್ಷ ಜನ ಎವ್ರಿ ಇಯರ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೈತಾಪಿ ಮಕ್ಕಳು, ರೂರಲ್ ಸೈಡ್ ನಿಂದ ಬರ್ತಕ್ಕಂಥ ಮಕ್ಕಳು 10 ಲಕ್ಷ ಜನ SLC ಮತ್ತು PUC ಇಂದ ಕೂಡಿದ್ದಾರೆ. ಅವರಿಗೆ ನಾವು ಈ ಅಕಾಡೆಮಿಕ್ ಇಯರ್ 2020-21ಕ್ಕೆ ಸ್ಟಾರ್ಟ್ ಮಾಡಕ್ ಹೋದಾಗ ಸರ್ಕಾರ ಮಕ್ಕಳ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಕ್ಲಾಸ್ಗಳನ್ನ ಮಾಡೋದಕ್ಕೆ ಬಿಡದೆ ಅವರು ತಮ್ಮದೇ ಆದಂತಹ ಶೈಲಿನಲ್ಲಿ ಕ್ಲಾಸ್ಗಳನ್ನ ಮಾಡಬೇಕು ಅಂತಂದು ಹೇಳಿ, ಈಗ ಉದಾಹರಣೆಗೆ ನಮ್ದು PUC ಕ್ಲಾಸ್ಗಳನ್ನ ತಗೊಂಡ್ರೆ ಡಿಪಾರ್ಟ್ಮೆಂಟ್ ಹೇಳಿದ ಪ್ರಕಾರ PUC ಕ್ಲಾಸ್ ಅನ್ನ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿ ಅಂತ ಹೇಳ್ತು. ಯಾವುದು ಆರ್ಟ್ಸ್ ಇಂದ ಒಂದು ಗ್ರೂಪ್, ಸೈನ್ಸ್ ಇಂದ ಒಂದು ಗ್ರೂಪ್, ಕಾಮರ್ಸ್ ಇಂದ ಒಂದು ಗ್ರೂಪ್ ಮಾಡಿ ಅವರು ಈ ತರ ಗ್ರೂಪ್ಗಳನ್ನು ಮಾಡಿದಾದ್ಮೇಲೆ ಡಿಪಾರ್ಟ್ಮೆಂಟ್ ಅವರು ರಾತ್ರಿ 8 ಗಂಟೆಗೆ ನಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯೂಟ್ಯೂಬ್ ಕ್ಲಾಸ್ಗಳನ್ನ ಕಳಿಸೋರು. ಅವನ್ನ ನಾವು ಸ್ಟೂಡೆಂಟ್ಸ್ಗೆ ಪ್ರತಿದಿನ ಅಪ್ಲೋಡ್ ಮಾಡ್ತಿದ್ವಿ. ಅವನ್ನ ಮಕ್ಕಳು ನೋಡೋರು. ಅದರಲ್ಲಿ ನಾನಾ ಸಮಸ್ಯೆಗಳು ಇದ್ವು. ಆದ್ರೆ ಅದ್ರ ಜೊತೆಗೆ ನಮ್ಮ ಪರ್ಸನಲ್ ಯೂಟ್ಯೂಬ್ ಕ್ಲಾಸ್ಗಳನ್ನೆಲ್ಲ ಮಾಡಿ ಮತ್ತೆ ಆನ್ಲೈನ್ ಕ್ಲಾಸ್ಗಳನ್ನೆಲ್ಲ ಮಾಡ್ತಿದ್ವಿ. ಅವ್ರು ಸರಿಯಾಗಿ ಕೇಳಿಸೋದು ಬಿಡೋದು ಈ ತರ ಸಮಸ್ಯೆಗಳಿದಾವೆ. ಹಾಗಾಗಿ ಈಗ ನಾನು ನಿಮ್ಮಲ್ಲಿ ಕೇಳೋದು ಏನು ಅಂದ್ರೆ, ನೀವೆಲ್ಲ ರೈತರ ಬದುಕಿನ ಜೊತೆಗೆ, ರೈತರ ಜೊತೆಗೆ ಎಲ್ಲ ಒಡನಾಡಿ ಆಗಿರ್ತಕ್ಕಂಥವ್ರು, ಈ ಆನ್ಲೈನ್ ಶಿಕ್ಷಣ ಅಥವಾ ಈ ತರ ಏನು ರೈತರ ಮಕ್ಕಳಿಗೆ ಕ್ಲಾಸ್ಗಳು ನಡೀತಾ ಇದಾವೆ, ಏನು ಡೈರೆಕ್ಟ್ ಆನ್ಲೈನ್ ಇಂಡೈರೆಕ್ಟ್ ಆಗಿ, ಇದ್ರ ಬಗ್ಗೆ ತಾವು ಏನ್ ಹೇಳ್ತಾರೆ ಸರ್? ಶಿಕ್ಷಣ ಅಂತಕ್ಕಂಥದ್ದೇ ಜಗತ್ತಿನಲ್ಲಿ ಜಗತ್ತನ್ನು ನೋಡುವಂತ ಒಂದು ದೃಷ್ಟಿಕೋನವನ್ನು ಬದಲಾಯಿಸಕ್ಕಿರ್ತಕ್ಕಂಥ ಒಂದು ಅವಕಾಶ. ಅದು ಭಾರತದಲ್ಲಿ ಸಂವಿಧಾನದ 21A ಪ್ರಕಾರ ಎಲ್ಲರಿಗೂ ಶಿಕ್ಷಣವನ್ನ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ ಸಂವಿಧಾನದ ಆಶಯವಾಗಿರ್ತದೆ. ಆ ನಿಟ್ಟಿನಲ್ಲಿ ಭಾರತದ ಎಲ್ಲ ಪ್ರಾದೇಶಿಕ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾರೆ, ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ. ಆನ್ಲೈನ್ ಶಿಕ್ಷಣ ಅಂತಕ್ಕಂಥದ್ದು ಕೊರೋನಾ ಕಾಲದಲ್ಲಿ ಬಂದಿತ್ತಲ್ಲ, ಈಗಾಗಲೇ ಇತ್ತು, ಪಾಶ್ಚಿಮಾತ್ಯ ದೇಶಗಳಲ್ಲಿ ಇತ್ತು. ಜೊತೆಗೆ PUC ನಂತರದ ತರಗತಿಗಳಲ್ಲಿ ಆನ್ಲೈನ್ ಶಿಕ್ಷಣ ಅಂದ್ರೆ ವಿಡಿಯೋ ಕ್ಲಾಸಸ್ ಅಂತ ಹೇಳ್ತಿದ್ವಿ. ಕೆಲವು ಬೇರೆ ಬೇರೆ ಯೂಟ್ಯೂಬ್ ಬರ್ತಾ ಇತ್ತು, ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡಿ ಕಲಿಯುವಂತದ್ದು. ಏನಂದ್ರೆ ತಂತ್ರಜ್ಞಾನ ಅನಿವಾರ್ಯ ಕಾಲದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಅಂದ್ರೆ ಕೆಲವೊಂದು ಅದರಲ್ಲಿ ಸಮಸ್ಯೆಗಳು ಇದಾವೆ, ಅನುಕೂಲಗಳು ಇದಾವೆ. ಸಮಸ್ಯೆಗಳು ಏನಂದ್ರೆ ಎಲ್ಲೋ ಮಾಡಿದಂತ ಆನ್ಲೈನ್ ಕ್ಲಾಸಸ್ ಅಥವಾ ರೆಡಿ ಮಾಡಿದ ಸಿದ್ಧಪಡಿಸಿದಂತ ಯೂಟ್ಯೂಬ್ ಚಾನಲ್ ಅಂದ್ರೆ ಪ್ರಾದೇಶಿಕವಾಗಿ ಭಾಷೆ ನಿಮಗೆ ಗೊತ್ತಿದ್ದಂಗೆ 40-50 ಕಿಲೋಮೀಟರ್ಗೆ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳಾಗ್ತವೆ. ಜನರಿಗೆ ಭಾಷೆಯ ಮಕ್ಕಳಿಗೆ, ಅದು ಬಹಳ ಮುಖ್ಯ ಗ್ರಾಮೀಣ ಮಕ್ಕಳಿಗೆ ಆ ಭಾಷೆ ಅರ್ಥವಾಗೋದಿಲ್ಲ ಬೇರೆ ಬೇರೆ.
ಅದಕ್ಕೆ ಸ್ಥಳೀಯವಾಗಿಯೇ ನಮ್ಮ ಏನು ಉಪನ್ಯಾಸಕ ವರ್ಗದವರು, ಶಿಕ್ಷಕ ವರ್ಗದವರು ಈ ರೀತಿ ಆನ್ಲೈನ್ ಕ್ಲಾಸಸ್ ಗಳನ್ನ ಮಾಡೋದು ಬಹಳ ಮುಖ್ಯ. ಇದು ಅನಿವಾರ್ಯವೂ ಹೌದು. ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಸಂದರ್ಶಿಸಬಾರ್ದು, ಹತ್ರಕ್ಕೆ ಹೋಗಬಾರ್ದು, ನಿರಂತರ ಅಂತರವನ್ನು ಕಾಯ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಈ ಏನು ಆನ್ಲೈನ್ ಶಿಕ್ಷಣ ಅಂತಕ್ಕಂಥದ್ದು ಒಂದು ಒಳ್ಳೆಯ ಅವಕಾಶ. ಜೂಮ್ ಮೀಟ್ ಇರ್ಬೋದು, ಈ ರೀತಿ ಗೂಗಲ್ ಮೀಟ್ ಇರ್ಬೋದು, ಅಥವಾ ಯೂಟ್ಯೂಬ್ ನಲ್ಲಿ ಮಾಡಿಬಿಡುವಂತದ್ದು, ಇವೆಲ್ಲವೂ ಒಂದು ಒಳ್ಳೆಯ ಅವಕಾಶಗಳು. ಅಂದ್ರೆ ಈಗ ನಾನು ನೋಡಿ ಹಿರಿಯೂರಲ್ಲಿ ಇದನ್ನ ನೋಡ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಕಡೆ ಇರ್ಬೋದು. ಅವರೆಲ್ಲರಿಗೂ ನನ್ನ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಇದೊಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಶಿಕ್ಷಣ ಅನ್ನೋದೇ ಜಗತ್ತಿನ ಒಂದು ಆವಿಷ್ಕಾರ ಅಲ್ವಾ. ನಾವು ಒಬ್ಬ ವಸ್ತುವನ್ನ, ಒಂದು ಪರಿಸರವನ್ನ ನೋಡುವಂತ ದೃಷ್ಟಿಕೋನ ಮತ್ತು ಜಗತ್ತಿಗೆ ಶಿಕ್ಷಣ ಅಂತಕ್ಕಂಥದ್ದು ಬೆಳಕು ಅಂತ ಹೇಳ್ತೀವಿ ನಾವು. ಆ ಬೆಳಕು ಕೊಡುವಂತ ಒಬ್ಬ ಗುರು ಆಗಿರ್ತಾನೆ. ಇವನ್ನೆಲ್ಲದಕ್ಕೂ ಈ ಆನ್ಲೈನ್ ಶಿಕ್ಷಣ ಅಂತಕ್ಕಂಥದ್ದು ನಿಜವಾಗ್ಲೂ ಮಕ್ಕಳಲ್ಲಿ ಒಂದು ಅವರ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಸಿಕ್ಕಿರ್ತಕ್ಕಂಥ ಅವಕಾಶ ನಮ್ಗಿರ್ಲಿಲ್ಲ, ನಿಮ್ಗಿರ್ಲಿಲ್ಲ ಈ ಅವಕಾಶ. ನಾವು ಲೈಬ್ರರಿಗೆ ಹೋಗಿ ಓದ್ಬೇಕಾಯ್ತು, ಪುಸ್ತಕಗಳು ಅಲ್ಲಿ ಒಂದು ಸಮಯದಲ್ಲಿ ಮಾತ್ರ ಹೋಗ್ಬೇಕಾಯ್ತು. 24 ಗಂಟೆ ಲಭ್ಯವಿರ್ತದೆ. ನಮ್ಮ ಏನು ಸ್ಮಾರ್ಟ್ ಫೋನ್, ಆಂಡ್ರಾಯ್ಡ್ ಫೋನ್ ಅಂತ ಹೇಳ್ತಾರೆ, ಇದು 24 ಗಂಟೆ ಸಿಗುತ್ತೆ. ಇದು ಮಕ್ಕಳಿಗೆ ಸಿಕ್ಕಿರುವಂತ ಅವಕಾಶ. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡವನು ವಿಶ್ವದ ಎತ್ತರಕ್ಕೆ ಹೋಗ್ತಾನೆ. ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂದ್ರೆ ಅವನು ಅಲ್ಲೇ ಇರ್ತಾನೆ. ಸರಿ. ಹಾಗಾದ್ರೆ ಈಗ ಇರೋಂತರಂತೂ ನೀವು ಹೇಳಿದ ಮಾತು ನಡೆಯುತ್ತೆ ಸರ್. ಇಲ್ದವ್ರ ಪರಿಸ್ಥಿತಿ ಏನು? ಈಗ ನೋಡಿ, SLC ಲೆವೆಲ್ಗೆ ನಮಗೆ ಈಗ ಸರ್ಕಾರ ಎಲ್ಲನ ಕೆಲವೊಂದು ಇವನ್ನೆಲ್ಲ ಕೊಟ್ಟಿದೆ. ಅದು ಲ್ಯಾಪ್ಟಾಪ್ ಟೈಪು ಇಬ್ರು ಮಕ್ಕಳಿಗೆ ಒಂದೊಂದು ಇದನ್ನ ಮಾಡಿ ಕೊಟ್ಟಿದೆ, ಟ್ಯಾಬ್ ಟೈಪ್. ಅದೇ ತರ PUC ಮಕ್ಕಳಿಗೂ ಕೊಟ್ರೆ ಏನಾದ್ರೂ ಹೆಲ್ಪ್ ಆಗುತ್ತೆ. ಈಗ ನೀವು ಹೇಳಿದ ವಿಚಾರ ಎಲ್ಲ ಇರ್ತಕ್ಕಂಥವ್ರಿಗೆ ನಡೆಯುತ್ತೆ ಸರ್. ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಈಗ ಯಾಕಂದ್ರೆ ನೀವು ಆ ಕಡೆ ಹಳ್ಳಿನಲ್ಲಿದ್ದು ಇಂಥ ಪರಿಸ್ಥಿತಿಗಳನ್ನೆಲ್ಲ ನೋಡ್ತಾ ಇದ್ದೀರಾ, ಅವ್ರ ಜೊತೆ ಎಲ್ಲ ಬೆರ್ತಿರೋದ್ರಿಂದ ಪ್ರತಿನಿತ್ಯ ನಿಮಗೆ ಗೊತ್ತಿದೆ. ಅಂತವ್ರಿಗೆ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಪರಿಸ್ಥಿತಿ ಏನು, ಅವ್ರಿಗೇನಾದ್ರೂ ಒಂದು ಅವಕಾಶ ನಿಮಗೆ ಕಣ್ಣಿಗೆ ಎಲ್ಲಾದ್ರೂ ಒಂದು ಬೇರೆ ಆಲ್ಟರ್ನೇಟ್ ಆಯ್ತಾ? ಅಲ್ಲ, ಕೊಡ್ಬೋದಾಯ್ತು ಸರ್ಕಾರಗಳು. ಯಾಕಂದ್ರೆ ಬಿಸಿ ಊಟ ನಿಲ್ಸಿದ್ದಾರೆ. ಆ ಬಿಸಿ ಊಟದ ಖರ್ಚನ್ನು ಬೇಕಾದ ಎಲ್ಲಾ ಮಕ್ಕಳಿಗೆ ಒಂದೊಂದು ಅದೇ ದುಡ್ಡಲ್ಲಿ ಒಂದೊಂದು ಟ್ಯಾಬ್ ಅನ್ನ ಕೊಡ್ಬೋದಾಯ್ತು ಮಕ್ಕಳಿಗೆ. ಜೊತೆಗೆ ಊರಲ್ಲಿರ್ತಕ್ಕಂಥ ಸಮುದಾಯ ಭವನಗಳಲ್ಲಿ ಆಶಾ ವರ್ಕರ್ಗಳು ಮತ್ತೆ ಇವರೆಲ್ಲ ಇರ್ತಾರ, ಅದನ್ನ ಟಿವಿ ಹಾಕಿ ತೋರಿಸಬಹುದಾಯ್ತು ಮಕ್ಕಳಿಗೆ. ಬೇರೆ ಬೇರೆ ಅವಕಾಶಗಳಿದಾವೆ. ಜೊತೆಗೆ ಆಮೇಲೆ ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದಾಗ ಬಹುತೇಕ ಪೋಷಕರಿಗೆ ಮೊಬೈಲ್ ನ ಕೊಂಡುಕೊಳ್ಳುವಂತ ಅನುಕೂಲಗಳು ಇದಾವೆ ಬಹುತೇಕರಿಗೆ. ಯಾಕಂದ್ರೆ 2000ದಿಂದ ಇತ್ತೀಚೆಗೆ 2005ರಿಂದ ಈಚೆಗೆ ಆರ್ಥಿಕ ಪುನಶ್ಚೇತನಗಳಾದಾಗ ಜನರ ಜೀವನ ಮಟ್ಟ ಉತ್ತಮಗೊಂಡಿದೆ. ಒಂದ್ ಮನೆಯಲ್ಲಿ ಕನಿಷ್ಠ ಒಂದು ನಾವೇ ಸ್ಮಾರ್ಟ್ ಫೋನ್ ಅಂತ ಹೇಳ್ತೀವಿ, ಆಂಡ್ರಾಯ್ಡ್ ಫೋನ್ ಇರುತ್ತೆ. ಅಥವಾ ಇಲ್ಲಿ ಬೇರೆ ಯಾರಾದ್ರೂ ಎರವಲಾದ್ರೂ ಕೊಡುವಂತ ಒಂದು ಅವಕಾಶಗಳು ಇದಾವೆ. ಅಂದ್ರೆ ವಿದ್ಯಾರ್ಥಿಯಲ್ಲಿ ಮತ್ತೆ ಪೋಷಕರಲ್ಲಿ ಆ ತುಮುಲ ಇರಬೇಕು, ಆಸಕ್ತಿ ಇರಬೇಕು, ಕಲಿಬೇಕು. ನಾನು ಯಾರಾದ್ರೂ ಎರವಲು, ಈಗ ನನ್ನೇ ಕರ್ಕೊಂಡ್ಬಂದು ಕೇಳಿದ್ರು, ನನ್ನ ಮನೆಗೆ 2 ಇದಾದ್ರೂ ಒಂದು ಕೊಡ್ತೀನಿ, 1 ಗಂಟೆ ನೋಡಪ್ಪ, ಅವನಿಗೆ ಆ ಒಂದು ಛಲ ಬರಬೇಕು. ಯಾಕಂದ್ರೆ ನಾವು ನೋಡಿದ್ವಿ, ಅಬ್ದುಲ್ ಕಲಾಂ ಅವರು ಬೀದಿ ದೀಪದಲ್ಲಿ ಓದಿದ್ರು, ಅಂಬೇಡ್ಕರ್ ಅವರು ಬಹಳ ಇದಾಗಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡ್ರು. ಆದ್ರೆ ಇವತ್ತು ಅಂತದಕ್ಕೆ ಅಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲ. ಆ ವಿದ್ಯಾರ್ಥಿಯಲ್ಲಿ ಆ ರೀತಿಯ ಒಂದು ಛಲ, ಆತ್ಮವಿಶ್ವಾಸ, ನಾನು ಕಲೀಲೇಬೇಕು ಅಂತಕ್ಕಂಥದ್ದು ಬಂದಾಗ ಸರ್ಕಾರ ಕೊಡೋದೊಂದು ಕಡೆಗಿರ್ಲಿ, ಯಾರೋ ಶ್ರೀಮಂತರು ನಾವು ಒಬ್ಬರ ದಾನಿಗಳನ್ನ ಕೇಳಿ ಕೊಡ್ತಾರೆ. ಬಟ್ ಮೊದಲನೇದಾಗಿ ವಿದ್ಯಾರ್ಥಿಯಲ್ಲಿ ನಾನು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ಒಂದು ಛಲ ಬರಬೇಕು. ಹೌದು ಸರ್, ಈಗ ನೀವು ಹೇಳೋದೇನೋ ಕರೆಕ್ಟ್. ಬಟ್ ಈ ಮಕ್ಕಳಲ್ಲಿ ನೀವು ಹೇಳಿದಂಗೆ ಎಲ್ಲರಲ್ಲೂ ಆ ಭಾವನೆ ಬರಲ್ಲ. ಅದನ್ನು ಮೋಟಿವೇಟ್ ಮಾಡೋದಕ್ಕೆ ರೂರಲ್ ಸೈಡ್ ನಲ್ಲಿ, ಯಾಕೆಂದ್ರೆ ಈ ಮಗು ಹೇಗೆ ಅಂದ್ರೆ ಗಿಡದಲ್ಲಿರ್ತಕ್ಕಂಥ ಹೂವು ಇದ್ದಂಗೆ ಆ ಗಿಡಕ್ಕೆ ಗೊಬ್ಬರ ನೀರು ಯಾವ ತರ ಹಾಕ್ತೀವೋ ಆ ತರ ಹೂವು ದರ್ಶಿಸುವಾಗ ಬರುತ್ತೆ. ಬಟ್ ಮಕ್ಕಳಲ್ಲಿ ಈಗ ನಾವು ನೀವು ಡೆವಲಪ್ ಆಗಿದ್ದೀವಿ, ಶೈಕ್ಷಣಿಕವಾಗಿ ಎಲ್ಲ ಗೊತ್ತು ಇಲ್ಲ ಅಂದ್ರೆ ಇನ್ನೊಬ್ಬರ ಪಡೆದಾದ್ರೂ ತಿಳ್ಕೋಬೇಕು ಅಂತ ಮನೋಭಾವನೆ ಇದೆ. ಆ ಮನೋಭಾವನೆ ಮಕ್ಕಳಲ್ಲಿ ಬರಲ್ಲ ಸರ್. ಸೊ ಹಾಗಾಗಿ ಅಂತ ಒಂದು ಸಿಚುಯೇಷನ್ ಅಲ್ಲಿ ಈ ಪೇರೆಂಟ್ಸ್ ಗಳ ಪಾತ್ರ ಏನು? ಇದು ಬಹಳ ಮುಖ್ಯವಾದದ್ದು. ಈ ಪೋಷಕರು ಇದಾರಲ್ಲ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಬೇಕು. ಮಕ್ಕಳಿಗೆ ಯಾವುದೇ ಆಸ್ತಿಯನ್ನು ಮಾಡಿದ್ರು ಚಿಂತಿಲ್ಲ, ಅವನ ಮಗ ಅಥವಾ ಮಗಳು. ಬಹಳ ಜನ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಹೆಣ್ಣು ಮಗಳು ಆದ್ರೆ ಒಂದು 2 ತೊಲ 3 ತೊಲ ಒಡವೆ ಮಾಡಿಸ್ಬಿಟ್ಟು SLC PUC ಆದ ತಕ್ಷಣ ಮದುವೆ ಮಾಡ್ಬಿಟ್ಟು ನನ್ನ ಜವಾಬ್ದಾರಿನ ತೊಳೆದುಕೊಳ್ಬೇಕು ಅಂತ ನೋಡ್ತಾರೆ. ಗಂಡು ಹುಡುಗನಿಗೆ ಯಾವ್ದೋ ಒಂದು ಓದಿರೋತನ, ಓದಲಿಲ್ಲ ಅಂದ್ರೆ ಒಬ್ಬ ಆಟೋ ಓಡಿಸೋದು, ಇವರಿಗೆ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಪೋಷಕರು. ನಮ್ಮ ಹುಡುಗ ಒಂದು SLC PUC ಆದ್ಮೇಲೆ ಆಟೋ ಕೊಡಿಸ್ತೀವಿ, ಟೆಂಪೋ ಕೊಡಿಸ್ತೀವಿ, ಅಥವಾ ಒಂದು ಬೀಡ ಅಂಗಡಿ ಇಡ್ತೀವಿ. ಈ ರೀತಿ ನಕಾರಾತ್ಮಕ ಅಂಶಗಳನ್ನು, ಅವನಿಗೆ ದುಡ್ಡಿನ ಮಹತ್ವವನ್ನು ತಿಳಿಸಿಕೊಡುವಂತದ್ದನ್ನ ಹೇಳ್ಕೊಡ್ತೀವಿ ಬದುಕೋದಕ್ಕೆ. ಆದ್ರೆ ಆಗ್ಬೇಕಾಗಿರೋದೇನು, ಪೋಷಕರು
ಇವತ್ತು ಆದಾಯ ಇದೆ ಪೋಷಕರಿಗೆ, ಕೆಲಸಗಳು ಇದಾವೆ ಬಹಳಷ್ಟು ಜನರಿಗೆ. ಮಕ್ಕಳಿಗೆ ಒಳ್ಳೆ ಅವಕಾಶಗಳನ್ನು ಹೇಳ್ಬೇಕು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಕೋಲಾರ. ಮಂಡ್ಯ ಅಲ್ಲ, ಮೈಸೂರಲ್ಲ, ಕೊಡಗಲ್ಲ. ಆದ್ರೆ ಕೋಲಾರದಲ್ಲಿ ಅತಿ ಹೆಚ್ಚು IAS ಆಫೀಸರ್ಗಳಿದ್ದಾರೆ, KS ಆಫೀಸರ್ಗಳಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಇರ್ತಕ್ಕಂಥ ಲಾಯರ್ಗಳೆಲ್ಲ ಕೋಲಾರದಲ್ಲಿ. ಬಹಳ ಬುದ್ಧಿವಂತರು ಯಾಕಿದಾರಪ್ಪ ಅಂದ್ರೆ ಅಲ್ಲಿರುವಂತ ಶಿಕ್ಷಕ ವರ್ಗದವರು, ಅಲ್ಲಿರುವಂತ ಪೋಷಕರು ದೇಶದ ಮಹಾನ್ ಮೇಧಾವಿಗಳ ಬಗ್ಗೆ ಹೇಳ್ತಾರೆ. ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳ್ತಾರೆ, ಸರ್ ವಿಶ್ವೇಶ್ವರಯ್ಯ ಬಗ್ಗೆ ಹೇಳ್ತಾರೆ, ದೊಡ್ಡ ದೊಡ್ಡ ಸಾಧಕರ ಬಗ್ಗೆ ಹೇಳ್ತಾರೆ, ಶ್ರೀಮಂತರ ಬಗ್ಗೆ ಹೇಳಲ್ಲ. ಅವಾಗ ಏನಾಗುತ್ತೆ, ಮಗುಗೆ ನಾನು ಬೇರೆ ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಬರ್ತದೆ. ಪೋಷಕರ ಪಾತ್ರ ಬಹಳ ಮುಖ್ಯವಾದದ್ದು. ಪೋಷಕರು ಮಕ್ಕಳಿಗೆ ಏನಾದ್ರೂ ತ್ಯಾಗ ಮಾಡಿ, ನಾವು ಹಬ್ಬ ಮಾಡ್ತೀವಿ, ಮಾರಮ್ಮನ ಹಬ್ಬ, ದೀಪಾವಳಿಗಳನ್ನ ಮಾಡ್ತೀವಿ, ಯುಗಾದಿ ಮಾಡ್ತೀವಿ, ಬಟ್ಟೆಗಳನ್ನು ತರ್ತೀವಿ, ಅವುಗಳೆಲ್ಲವನ್ನು ಕಡಿತಗೊಳಿಸಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದರಲ್ಲೂ ದುರ್ಬಲ ವರ್ಗದವರು ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಲ್ಲಿ ಬದುಕಿನಲ್ಲಿ ಅಸ್ತಿತ್ವ ಇಲ್ಲ ಅಂದಾಗ ಶಿಕ್ಷಣದಲ್ಲಿ ಅಸ್ತಿತ್ವ ಇದೆ. ಇವತ್ತು ವಿಶ್ವವೇ ಒಂದು ಹಳ್ಳಿಯಾಗಿದೆ, ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಿ. ಇವರು ಓದುವಂತ ಅವಕಾಶಗಳನ್ನು ಬೆಳೆಸ್ಕೊಡೋದಕ್ಕೆ ಅಪ್ಪ ಅಮ್ಮ ದಾರಿದೀಪ ಆಗಬೇಕು. ಸರ್, ಈಗ ಇದು ಎಲ್ಲ ಓಕೆ ಸರ್. ಈಗ ಯಾವುದು ಸ್ಟೂಡೆಂಟ್ಸ್ಗೆ ಅವರಿಗೆ ಮೊಬೈಲ್ ಇರಲ್ಲ, ಆ ಮೊಬೈಲ್ ಸಿಗೋದಕ್ಕೆ ಏನಾದರೂ ಒಂದು ವ್ಯವಸ್ಥೆಗಳು ಅಟ್ಲೀಸ್ಟ್ ಈಗ ಒಂದು ಗ್ರಾಮ ಪಂಚಾಯತಿ ಅಂತ ತಗೊಂಡ್ರೆ ಅಲ್ಲಿ ಈ ಮಕ್ಕಳಿಗೆ ಅಟ್ಲೀಸ್ಟ್ ಇಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ಕೇಳಾದ್ರೂ ಪಡಿ ಅಂತಕ್ಕಂಥ ಒಂದು ಎಜುಕೇಟ್ ಮಾಡ್ತಕ್ಕಂಥ ಜವಾಬ್ದಾರಿ ಆ ಊರಲ್ಲಿ ಯಾರ್ದಾಗಿರ್ಬೇಕು, ಮತ್ತೆ ಅಥವಾ ಪೇರೆಂಟ್ಸ್ ಆಗಿರ್ಬೇಕಾ, ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು? ಸಿಂಪಲ್ ಇದು. ಆಕ್ಚುಲಿ ನಾವು ಗ್ರಾಮ ಲೆವೆಲ್ ಆಗಿ ಯೋಚನೆ ಮಾಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೂಲಿ ಮಾಡ್ತಾ ಇರ್ತಾರೆ, ಅವ್ರ ಮನೆಗೆ ಒಬ್ಬ ಟ್ಯಾಲೆಂಟ್ ವಿದ್ಯಾರ್ಥಿ ಇರ್ತಾನೆ, ಅವನು SSLC ಆಗ್ಬೋದು, PUC ಆಗ್ಬೋದು. ಅವನಿಗೆ ಅವನ ಹತ್ರ ಯಾವ್ದು ಇದಿರಲ್ಲ, ಯಾವ್ದು ಮೊಬೈಲ್ ಇರಲ್ಲ, ಪಕ್ಕದ ಮನೆ ಇರುತ್ತೆ, ಆ ಕೇಳ್ತಕ್ಕಂಥ ಶಕ್ತಿ ಇರಲ್ಲ. ಯಾಕೆಂದ್ರೆ ಅವ್ರು ಕೊಡ್ತಾರೋ ಇಲ್ವೋ, ಯಾಕೆಂದ್ರೆ ನಾವು ನೋಡಿದ್ರೆ ಈ ಪರಿಸ್ಥಿತಿ ಈ ತರ ಮನೋಭಾವನೆ ಇರುತ್ತೆ. ಈ ಗ್ರೌಂಡ್ ಲೆವೆಲ್ ಇದು ಅಂತ ಹೇಳ್ತೀವಿ. ಬಾರಿ ಇದೇ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬೊಂದು ಲೈಫು ಅವನೊಂದು ಸ್ವಲ್ಪ ಅವನಿಗೆ ಲಿಂಕ್ ಸಿಕ್ತು ಅಂದ್ರೆ ಅವನು ಇನ್ನೆಲ್ಲೋ ಹೋಗ್ತಾನೆ. ಒಂದು 5 ವರ್ಷ 10 ವರ್ಷ ಬಿಟ್ಟಾಗ ಗೊತ್ತಾಗುತ್ತೆ, ನಾವು ಎಲ್ಲಿಂದ ಬೇಕಾದಷ್ಟು ಅನುಭವಗಳು ನೋಡಿದ್ವಿ. ಆ ತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಟ್ ಮಾಡಿ, ಪರವಾಗಿಲ್ಲಪ್ಪ ಈ ತರ ಕೇಳು ಅಂತ ಹೇಳ್ತಕ್ಕಂಥ ಒಂದು ಬೇಸಿಕ್ ಒಂದು ಸಿಚುಯೇಷನ್ ಅನ್ನ ಯಾರು ಎಜುಕೇಟ್ ಮಾಡಬೇಕಾಗುತ್ತೆ ಸರ್ ಈ ಗ್ರಾಮ ಪಂಚಾಯತಿ? ಈಗ ಹಳ್ಳಿಗಳಂದಾಗ ಹಳ್ಳಿಗಳ ಒಂದು ಪಿಲ್ಲರ್ಸ್ ಯಾರಂತ ಹೇಳ್ತಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಹೇಳಿ, ಜೊತೆಗೆ ಏನು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಇರ್ತಾರಲ್ಲ ಅವರು, ಇವರೆಲ್ಲರೂ ಸೇರಿ ನಮ್ಮ ಗ್ರಾಮದಲ್ಲಿ ಎಷ್ಟು ಜನ ಬಹಳ ದುರ್ಬಲ ವರ್ಗದ ಮಕ್ಕಳಿದ್ದಾರೆ, ಅವ್ರ ಕೈಲಿ ಮೊಬೈಲ್ ಕೊಂಡ್ಕೊಳ್ಳಕ್ಕೆ ಆಗಲ್ಲ ಅನ್ನುವಂಥದ್ದು. ಈಗ 100 ಜನ ಇದ್ರೆ 100 ಜನನೂ ಆತರ ಇರಲ್ಲ. ಒಂದು 8-10 ಜನ ಅಥವಾ 15 ಜನ ಇರ್ಬೋದೇನ್ರಿ ಅಷ್ಟೇ, 10 ಜನ ಇರ್ಬೋದನ್ರಿ. ಅಷ್ಟು ಜನಕ್ಕೆ ಕೊಡೋದಕ್ಕೆ ಏನ್ ಬೇಕು ಅಂತ ಹೇಳಿ ಈಗ ಊರಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ ನಾವು. ಊರಲ್ಲಿ ಒಂದು ಮಾರಮ್ಮ ಮಾಡ್ತೀವಿ ಅಂದಾಗ ಜನರ ಮನೆಗಳಿಂದ ದೇಣಿಗೆಗಳನ್ನ ಇರ್ತೀವಿ ನಾವು. ನೀನ್ 500 ರೂಪಾಯಿ ಕೊಡು, 1000 ಕೊಡು, ಪೂಜೆ ಇದಕ್ ಬೇಕು, ಹೂವು ತರಬೇಕು, ಬಣ್ಣ ಹೊಡಿಬೇಕು, ದೇವಸ್ಥಾನ ಕಟ್ಬೇಕಂದ್ರೆ 5000 ರೂಪಾಯಿ ಇರ್ತೀವಿ, ಪೂಜೆ ಮಾಡ್ಬೇಕಂದ್ರೆ ಇವಕ್ಕೆಲ್ಲ ಫಂಡ್ ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಮಕ್ಕಳ ಶಿಕ್ಷಣಕ್ಕೂ ಸಹ 10 ಜನ ಮಕ್ಕಳಿಗೆ ನಮ್ಮೂರಲ್ಲಿ ಇದಿಲ್ಲ, ಸ್ಮಾರ್ಟ್ ಫೋನ್ ಇಲ್ಲ, ಕೊಡಿಸ್ಬೇಕು. ಒಂದೊಂದು ಸ್ಮಾರ್ಟ್ ಫೋನ್ಗೆ 8,000 ರೂಪಾಯಿ ಆಗುತ್ತೆ, 70,000 ರೂಪಾಯಿ. ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಒಂದು ಛಲದಿಂದ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳಿರ್ಬೋದು, ಊರಿನಲ್ಲಿ ಶಿಕ್ಷಣದ ಬಗ್ಗೆ ಅರಿವಿರ್ತಕ್ಕಂಥ ಸ್ವಲ್ಪ ಪ್ರಜ್ಞಾವಂತ ಜನರಿರ್ಬೋದು, ಪೋಷಕರು ಸಹ ಸ್ಕೂಲಲ್ಲಿ ಟೀಚರ್ಗಳು ಅವ್ರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಶಿಕ್ಷಕರ ಪಾತ್ರ ಹೇಳಿದ್ರಲ್ಲ, ಇದು ಬಹಳ ಮುಖ್ಯ. ಅವರು ಜನರ ಜೊತೆಯಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾಗ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ನಾವು ಮೋಟಿವೇಟ್ ಮಾಡ್ಬೇಕು. ದುಡ್ಡಿಲ್ಲ ಅಂತಲ್ಲ, ಇದೆ, ಬಟ್ ಅದು ಬೇರೆ ದಾರಿಯಲ್ಲಿ ಖರ್ಚಾಗ್ತಾ ಇದೆ. ಏನು ಗಣೇಶನ ಮಾಡ್ತೀವಿ ಅಥವಾ ಕ್ರಿಕೆಟ್ ಆಡ್ತೀವಿ, ಕೆಲವೊಂದು ಲೀಗ್ ಅಂತ ಮಾಡಿ ಒಂದು 10,000 ರೂಪಾಯಿ ಪ್ರೈಸ್ ಇಡೋದು, ಗಣೇಶನ್ ಮಾಡೋದು, ಕುಣಿಯೋದು, ಆಮೇಲೆ ಈಗೆಲ್ಲ ಜಯಂತಿಗಳೆಲ್ಲ ಮಾಡ್ತಾ ಇದ್ದೀವಿ. ಇವೆಲ್ಲವೂ ದುಡ್ಡಲ್ಲಿ ತಾನೆ, ಇದೆಲ್ಲ ಸಾರ್ವಜನಿಕರ ದೇಣಿಗೆಯಿಂದಲೇ. ಆದ್ರೆ ಎಲ್ಲವಕ್ಕೂ ಸಾರ್ವಜನಿಕ ದೇಣಿಗೆಯನ್ನು ನಾವು ಮಾಡ್ತೀವಿ. ಮಕ್ಕಳ ಶಿಕ್ಷಣಕ್ಕೆ ಎಲ್ಲವನ್ನೂ ಸರ್ಕಾರನೇ ಕೊಡಬೇಕು ಅಂತ ಅಂದಾಗ ತಪ್ಪಾಗುತ್ತಲ್ವಾ? ಸರ್ಕಾರದಿಂದ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ತುಂಬಾ ವಿಳಂಬ ಆಗುತ್ತೆ. ನಾವೇ ಗ್ರಾಮದವ್ರು ಒಂದು 500, 100, 200 ರೂಪಾಯಿ ಹಾಕಿ ಯಾಕೆ ಈ ರೀತಿ ಮಾಡಬಾರ್ದು? ಇವೆಲ್ಲ ಒಳ್ಳೊಳ್ಳೆ ಅವಕಾಶಗಳು, ಸೇವೆ ಮಾಡೋದಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶಗಳು, ಅದ್ಭುತವಾದಂತಹ ಅವಕಾಶಗಳು ತಿಳ್ಕೊಳ್ಬೇಕು. ಅವ್ರು ದೇವರು ಪ್ರತಿ ವರ್ಷ ದೇವ್ರು ಮಾಡ್ತಾರೆ. ಆದ್ರೆ ಕರೋನಾ ಪ್ರತಿ ವರ್ಷ ಬರಲ್ಲ. ಸೇವೆ ಮಾಡೋದಕ್ಕೆ ಹಣ ಇರ್ತಕ್ಕಂಥವ್ರಿಗೆ, ಒಳ್ಳೆ ಜಾಗದಲ್ಲಿ ಕುಂತಿರ್ತಕ್ಕಂಥವ್ರಿಗೆ ಈ ರೀತಿ ಮಕ್ಕಳಿಗೆ ಸೇವೆ ಮಾಡತಕ್ಕಂಥ ಒಂದು ಅವಕಾಶವನ್ನ ಬಳಸ್ಕೊಳ್ಬೇಕು ಸಮಾಜ. ಆದ್ರೆ ಈಗ ನೀವು ಹೇಳೋದು ಇನ್ನೊಂದು ರೀತಿ ಏನ್ ತಿಳ್ಕೋಬಹುದು ಅಂದ್ರೆ, ಈಗ ಒಂದು ಊರಲ್ಲಿ ಒಂದು
ಮನೆಗಳು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಮನೆಗಳಿದ್ರೆ ಅಲ್ಲಿ 3-4 ಮೊಬೈಲ್ಗಳು ಇದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸರೌಂಡಿಂಗ್ಸ್ ಅಲ್ಲಿ ಯಾರಿದ್ದಾರೆ ಈಗ ಮೊಬೈಲ್ ಇಲ್ಲದೆ ಇರ್ತಕ್ಕಂಥದ್ದು ಅಂತವರಿಗೆ ಹೆಲ್ಪ್ ಮಾಡಲಿ ಎಂಬ ಒಂದು ಮನೋಭಾವದಿಂದ ನೀವು ಹೇಳ್ತಾ ಇದ್ದೀರಿ. ಹೌದು. ಸೊ ಇದು ಸರಿ ಸರ್, ಈಗ ನೀವು ಹೇಳೋದು ಕರೆಕ್ಟ್. ಈಗ ವಿದ್ಯಾರ್ಥಿ ಎಲ್ಲ ಆನ್ಲೈನ್ ಕ್ಲಾಸ್ ಎಲ್ಲ ಕೇಳೋದಕ್ಕೆ ಪ್ರಯತ್ನ ಪಡ್ತಾನೆ, ಎಲ್ಲ ಓಕೆ ಸರ್. ಮನೆ ಒಳಗಡೆ ಆ ಸ್ಟೂಡೆಂಟ್ ಓದ್ಬೇಕಾದ್ರೆ ತಂದೆ ಪಾತ್ರ ಏನಾಗಿರುತ್ತೆ ಸರ್, ಏನಾಗಿರ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ತಂದೆ ಅವನ ಸ್ನೇಹಿತನಾಗಿ ಮನೆ ಒಳಗಡೆ ಅವ್ನು ಓದ್ತಾ ಇರ್ತಾನೆ ಸರ್. ಈ ಮನೆ ಅಂದ್ಮೇಲೆ ನೀವು ಕಾಮನ್ ಆಗಿ ಯೋಚನೆ ಮಾಡಿ, ಮನೆ ಅಂದ್ಮೇಲೆ ಅಡಿಗೆ ಮನೆ ಇರುತ್ತೆ, ಟಿವಿ ಇರುತ್ತೆ, ಬಾತ್ರೂಮ್ ಇರುತ್ತೆ, ರೂಮ್ ಇರುತ್ತೆ, ತಾಯಿ ಇರ್ತಾಳೆ, ತಂದೆ ಇರ್ತಾನೆ, ತಂಗಿ, ಅಕ್ಕ, ಮತ್ತೆ ಹುಡುಗ ಇರ್ತಾನೆ. ಅಲ್ಲಿ ಹುಡುಗನೋ ಅಥವಾ ಹುಡುಗಿನೋ ಏನೋ ಇರ್ತಾರೆ, ಓದ್ತಕ್ಕಂಥ SLC PUC ಇರ್ತಾರೆ. ಅಲ್ಲಿ ಅವ್ರು ಓದ್ಬೇಕಾದ್ರೆ ಆ ತಂದೆ ಪಾತ್ರ ಏನಾಗಿರುತ್ತೆ ಸರ್? ರೂರಲ್ ಸೈಡ್ ವಿಚಾರವಾಗಿ ನಾವು ಮಾತಾಡೋಣ ಸರ್. ತಂದೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಬೇಕಾಗ್ತದೆ, ಒಂದು ಗುರುವಿನ ಸ್ಥಾನವನ್ನು ವಹಿಸಬೇಕಾಗ್ತದೆ. ಮಗ ಅಲ್ಲಿ ಮನೆಯಲ್ಲಿ ಓದ್ಕೊಂತಿದ್ದಾನಂದ್ರೆ ನಿಶ್ಶಬ್ದವನ್ನ ಉಂಟು ಮಾಡುವಂತದ್ದು, ಅಲ್ಲಿ ಯಾವುದೇ ರೀತಿಯ ಶಬ್ದವನ್ನೇ ಉಂಟು ಮಾಡುವಂತ ಒಂದು ಪರಿಸ್ಥಿತಿನ ತಂದೆ ನಿರ್ಮಾಣ. ಯಾಕೆ ಗೊತ್ತಾ, ಎಲ್ಲೋ ಕೆಲಸಕ್ಕೆ ಹೋಗಿರ್ತಾನ ಅಥವಾ ಹೊಲಕ್ಕೆ ಹೋಗಿರ್ತಾನ, ಬಂದ್ಬಿಟ್ಟು ಹೆಂಡತಿ ಮೇಲೆ ಜಗಳ ಆಡೋದು. ಮಗ ಒಳಗಡೆ ಓದ್ಕೊಂತ ಇರ್ತಾನ, ಅವ್ನು ಓದಕ್ಕೆ ಸಾಧ್ಯ ಆಗಲ್ಲ. ಇವಾಗ ನಾನು ನನ್ನ ಮನೇಲಿ ಮಕ್ಕಳು ಓದ್ತಾರೆ, ನಾವು ಮಾತಾಡೋದು, ನಾವು ಮೌನ ವ್ರತ ಆಚರಿಸ್ತೀವಿ. ನಮ್ಮ ಮನೆಗೆ ಏನಾದ್ರು ಯಾರಾದ್ರೂ ಬಂದ್ರ ಅಲ್ಲಿ ಹೊರಗಡೆ ಕುಂತು ಸಲ್ಲಕ್ಕೆ ಹಾಕಿ ಕೊಡೋದು, ಮಾತಾಡ್ಸಿ ಕಳ್ಸೋದು, ಅಥವಾ ಲೋ ನಾಯ್ಸ್ ಕಡಿಮೆ ಶಬ್ದದಿಂದ ಮಾತಾಡೋದು. ಯಾಕಪ್ಪ ಅಂದ್ರೆ ಅವ್ರಿಗೆ ಏಕಾಗ್ರತೆ ಬರ್ಬೇಕು, ಏಕಾಂತತೆ ಕೊಡ್ಬೇಕು. ಅದು ಬಿಟ್ಬಿಟ್ಟು ನಾವೆಲ್ಲ ಹೊರಗಡೆ ಸಮಸ್ಯೆ ಬಂದು ಹೆಣ್ಮಕ್ಳು ಅಡಿಗೆ ಮಾಡ್ತಾ ಇರ್ತಾರೆ, ಅವರ ಪಕ್ಕದ ಮನೆ ವಿಚಾರ ಮಾತಾಡೋದು, ಇವನ್ನೆಲ್ಲ ತಂದೆ ತಾನು ಗುರು ತರ ಯೋಚನೆ ಮಾಡ್ಬೇಕು. ನನ್ನ ಶಿಷ್ಯನಿಗೆ ಒಳಗಡೆ ಓದ್ತಾ ಇದ್ದಾನೆ, ಡಿಸ್ಟರ್ಬ್ ಆಗ್ತಾ ಇದೆ, ಆದ್ರಿಂದ ನಾನು ಒಬ್ಬ ಗುರುವಾಗಿ ನಾನು ನಿರ್ವಹಿಸಬೇಕು. ಒಬ್ಬ ಗುರು ಯಾವಾಗಲೂ ಶಿಷ್ಯನ್ ನೋಡ್ತಾ ಇರ್ತಾನ, ಬಹಳ ಚೆನ್ನಾಗಿ ಓದ್ತಾ ಇದ್ದ ಅವ್ನಿಗೆ ಕೀಪ್ ಅವ್ನು ಸೈಲೆಂಟ್ ಆಗಿರಕ್ ಬಿಡ್ರಿ ಅಂತ ಹೇಳ್ತಾರೋ, ಆ ತಂದೆ ಒಬ್ಬ ಗುರುವಾಗಿನೇ ಯೋಚನೆ ಮಾಡ್ಬೇಕಾಗತ್ತೆ. ಅವನು ಸುಮ್ಮನೆ ಏನೋ ಹೊರಗಡೆಯಿಂದ ಬಂದ್ಬಿಟ್ಟು ನನಗೆ ಬಹಳ ನೋವಾಗಿದೆ ಅಂತ ಟಿವಿ ಹಾಕೋದು, ಆಮೇಲೆ ಅವನೊಂದು ಮೊಬೈಲ್ ತಗೊಂಡು ಅದ್ರಲ್ಲೇನೋ ಸೌಂಡ್ ಇಟ್ಕೊಂಡು ನೋಡುವಂಥದ್ದು, ಇವೆಲ್ಲ ಮಾಡಬಾರ್ದು. ಮಕ್ಕಳಿಗೆ ತಂದೆ ಮತ್ತು ತಾಯಿ ಅಂತಕ್ಕಂಥದ್ದು 2 ಕಣ್ಣುಗಳಿದ್ದಂಗೆ. ಅವರು ಮಕ್ಕಳನ್ನ ಬರೀ ಅವರಿಗೆ ಬಟ್ಟೆ ಕೊಡ್ಸೋದು ಅಥವಾ ಊಟ ಹಾಕೋದು, ಬೈಕ್ ಕೊಡ್ಸೋದು, ಮೊಬೈಲ್ ಕೊಡ್ಸೋದಲ್ಲ, ಅವರಿಗೆ ಒಂದು ಶೈಕ್ಷಣಿಕ ವಾತಾವರಣ, ಮನೆಯ ವಾತಾವರಣ ಅಂತ ಹೇಳ್ತೀವಿ. ಶೈಕ್ಷಣಿಕ ಮನೆಯ ವಾತಾವರಣವನ್ನ ಈ ಲೈಬ್ರರಿಯಲ್ಲಿ ಯಾವ ರೀತಿ ಇರುತ್ತೆ, ಲೈಬ್ರರಿಯಲ್ಲಿಂದ ಹಿಡಿದು ಓದುಗರವರೆಗೂ ಯಾರು ಮಾತಾಡೋದು, ನಾವೆಲ್ಲ ನೋಡಿದ್ವಲ್ಲ, ಯಾರು ಮಾತಾಡಲ್ಲ ಅಲ್ಲಿ. ಅಷ್ಟು ಅದೇ ರೀತಿಯ ವಾತಾವರಣವನ್ನು ಮನೆಗಳಲ್ಲಿ ನಿರ್ಮಾಣ ಮಾಡಬೇಕು. ಅದರಲ್ಲಿ ಪೋಷಕರು ಬಹಳ ಜವಾಬ್ದಾರಿಯುತವಾದ ಸ್ಥಾನವನ್ನ ಅನುಸರಿಸಬೇಕಾಗುತ್ತೆ. ಈ ಕ್ವಶನ್ ನಾನು ನಿಮ್ಮನ್ನ ಯಾಕೆ ಕೇಳಿದೆ ಅಂದ್ರೆ ಸರ್, ನಾನು ಬೇಕಾದಷ್ಟು ಜನ ಹುಡುಗರ ಹತ್ರ ಮಾತಾಡ್ತಾ ಇರ್ತೀನಿ. ಯಾಕೆಂದ್ರೆ ಇವತ್ತು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಅದನ್ನ ಏನಾದ್ರೂ ಅಂದ್ಕೊಂಡ್ರೆ, ಈ ನಮ್ಮ ಕಾಲೇಜುಗಳಲ್ಲಿ ಹುಡುಗ ಮತ್ತು ಹುಡುಗಿಯರು 2 ಬ್ಯಾಚ್ ನಾವು ಸಪರೇಟ್ ನಾವು ನೋಡಿದಾಗ ಹುಡುಗರ ಪಾತ್ರ ಭಾರಿ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ಹುಡುಗಿಯರ ವಿಚಾರ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಸುಮ್ಮನೆ ಅವ್ರಿಗೆ ಜೋಕ್ಸ್ ಮಾಡ್ತಿರ್ತೀನಿ, ಹುಡುಗಿಯರು ಓದಿರೂ ಚೆನ್ನಾಗಿರ್ತಾರೆ, ಓದದೇ ಇದ್ರು ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಓದಿದ್ರೆ ಅವ್ರು ಇಂಡಿವಿಜುವಲ್ ಆಗಿ ಚೆನ್ನಾಗಿರ್ತಾರೆ, ಓದ್ಲಿಲ್ಲ ಅಂದ್ರೆ ಅವ್ರ ಮದುವೆ ಆಗೋದ್ ಮನೆಗಾದ್ರೆ ಚೆನ್ನಾಗಿರ್ತಾರೆ. ಎತ್ತಲವೂ ಕೆಡೋದು ಅಂದ್ರೆ ನೀವೇ. ನೀವು ಓದಲೇಬೇಕು, ನೀವು ಚೆನ್ನಾಗಿರ್ಲೇಬೇಕು. ನೀವು ಓದ್ಲಿಲ್ಲ ಅಂದ್ರೆ ನಿಮ್ ಜೀವನ ಬರಡಾಗುತ್ತೆ ಅಂತ ಹೇಳ್ತಾ ಹೋದಾಗ, ಅದ್ರಾಗೆ ಕೆಲವು ಹುಡುಗರು ನನಗೆ ಏನ್ ಹೇಳ್ತಾರೆ ಅಂದ್ರೆ, ಸರ್ ಮನೆಗೆ ನಮ್ಮಪ್ಪ ಓದು ಅಂತ ಸುಮ್ಮನೆ ಹೇಳ್ತಿರ್ತಾರೆ ಸರ್, ಅವ್ರು ನೋಡಿದ್ರೆ ಟಿವಿ ಆನ್ ಮಾಡಿರ್ತಾರೆ. ಇದು ಹೇಗೆ ಸರ್ ಅಂದಾಗ, ಅದಕ್ಕೆ ನಾನು ಸದ್ಯಕ್ಕೆ ಅವ್ರಿಗೆ ಏನು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಈ ರವಿ ಬೆಳಗ್ಗೆ ಅಂಕಣಗಳನ್ನು ಓದ್ಬೇಕಾದ್ರೆ ಅವ್ರು ಒಂದು ಹತ್ರ ಹೇಳ್ತಾರೆ, ಈ ಮಕ್ಕಳು ಓದಿನ ಬಗ್ಗೆನೇ ಒಂದು ವಿಚಾರ ನೀವು ಓದಿರ್ತೀರ ಅನ್ಸುತ್ತೆ, ಒಂದ್ಸರಿ ಜ್ಞಾಪಿಸ್ಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಹುಡುಗ ಅವ್ನ ರೂಮಲ್ಲಿ ಕುತ್ಕೊಂಡು ಅವ್ರ ಮನೇಲಿ ಓದ್ತಾ ಇದ್ದಾನಂದ್ರೆ, ರಾತ್ರಿ 12-1 ಗಂಟೆ ಹಿಂಗೆಲ್ಲ ಓದ್ತಿದ್ದಾನಂದ್ರೆ, ಪೇರೆಂಟ್ಸ್ ಆದವರು ಅಥವಾ ತಂದೆ ಆದವರು ಫಸ್ಟ್ ಕರ್ತವ್ಯ ಟಿವಿನ ಯಾವುದೇ ಕಾರಣಕ್ಕೆ ಆನ್ ಮಾಡಬಾರ್ದು. ಯಾಕೆಂದ್ರೆ ಓದೋ ಅಂಬದು ನಾವು ಅಲ್ಲಿ ಟಿವಿ ಹಾಕಿಟ್ಟು ಮಜಾ ಮಾಡ್ತಿರ್ತಾರೆ ಪೇರೆಂಟ್ಸ್, ತಂದೆ ಆದವರು ಅದನ್ನು ಮೊದಲು ಅವಾಯ್ಡ್ ಮಾಡಬೇಕು. ಸಣ್ಣಗೆ ಸ್ಲೋಗೆ ಮ್ಯೂಟ್ ಮಾಡೋದು, ಇವನು ಟಿವಿನೇ ನೋಡಬಾರ್ದು. ಮಕ್ಕಳು ಓದ್ತಾ ಇದಾರೆ ಅಂದ್ರೆ ಟಿವಿನ ತೆಗೆದು ಬಿಟ್ಟು ಹೆಚ್ಚೆಲ್ಲ ಅರ್ಥ ಕೇಳಬೇಕು. ಇದು ಫಸ್ಟ್ ಮಾಡೋದು. ಎರಡನೇದು, ಅವನ್ನ ಓದು ಅಂತಂದಂಗೆಲ್ಲ ಶತ್ರು ನೋಡ್ತಾರೆ. ಆ ಮಕ್ಕಳು ಹೇಳಿದ್ದ ನನಗೆ, ಯಾರೋ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹೇಳಿದ್ರು, ಓದ ಬರೀ ಓದ ಅಂತ ಹೇಳ್ಬಿಟ್ರೆ ಅವ್ನು ಏನು ಅಂತ ಪುಸ್ತಕ ಹೆಂಗ್ ಇಟ್ಕೊಂಡ್ರೆ ಅವ್ನು ಓದ್ತಿದ್ದಾನೆ ಅಂತ ಹಾಗಲ್ಲ. ಅಲ್ಲಿ ಏನಂತೆ ಅವ್ನು ಓದು ಅಂತ ಹೇಳುವಂತದ್ದು ಇದೆಯಲ್ಲ, ಅದು ಆತ್ಮೀಯತೆಯಿಂದ ಇರಬೇಕು, ಗುರು ಸ್ಥಾನದಲ್ಲಿ ಇರ್ಬೇಕು, ಬಲಾತ್ಕಾರವಾಗಿರ್ಬಾರ್ದು. ಅದಕ್ಕೆ ರವಿ ಬೆಳಗ್ಗೆ ಅವ್ರು ಮಾತಾಡ್ತಾರೆ ಸರ್, ಅವನಿಗೆ ನೀವು ಓದು ಅಂತ ಹೇಳ್ಬೇಡ್ರಿ,
ಮನೇಲಿ ನೀವು ಹೇಳಿರಲ್ಲ ವಾತಾವರಣ ಓದ್ತಕ್ಕಂಥ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ, ಟಿವಿ ಅಂತ ಅವನು ತೆಗೆದಿಡಿ. ಈಗ ಓದ್ತಕ್ಕಂಥ ರೂಮ್ ಅವನು ವಿದ್ಯಾರ್ಥಿ ಓದ್ತಾನಂತಾನೆ, ಅವ್ನು ಏನೋ ವರ್ಕ್ ಮಾಡ್ತಾನೆ, ನೀವು ಅದೇ ರೂಮಲ್ಲಿ ಹೋಗಿ ಕೂತ್ಕೊಳ್ರಿ. ಒಂದು ನ್ಯೂಸ್ ಪೇಪರ್, ಒಂದು ಯಾವ್ದೋ ಸುಧಾನ ಏನು ಅಂತ ನಿಮ್ಮಷ್ಟಕ್ಕೆ ನೀವು ಓದ್ತಾ ಕೂತ್ಕೊಳ್ರಿ. ಅವ್ನು 12 ಗಂಟೆ ತಕ್ಕ ಓದ್ತಿರ್ತಾನ, 1 ಗಂಟೆ ತಕ್ಕ ಓದ್ತಾನ, ನಿಮ್ಮಷ್ಟಕ್ಕೆ ನೀವು ಏನೋ ಒಂದು ಬರ್ತಾಳ್ರಿ, ಏನೋ ಒಂದು ಮಾಡ್ರಿ. ಅವ್ನು ಓದಂತ ಹೇಳ್ಬೇಡ್ರಿ, ಅವ್ನು ಏನ್ ಓದ್ತಾನೆ ಅಂತ ನೋಡ್ಬೇಡ್ರಿ. ಒಟ್ಟಿಗೆ ಅವನ ಜೊತೆಗೆ ನೀವು ಮಾನಸಿಕವಾಗಿ ಇದೀರಾ ಅಂತ ಅವನಿಗೊಂದು ಸ್ಥೈರ್ಯ ಬಂದ್ರೆ ಅವನು ಓದು ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ ಅಂತ ಆ ತರನು ಒಂದು ಅವರು ಚೆನ್ನಾಗಿ ಬರೀತಾ ಹೋಗ್ತಾರೆ. ಸೊ ಈ ಒಂದು ವಾತಾವರಣ ನಮ್ಮ ರೂರಲ್ ಸೈಡ್ ನಲ್ಲಿ ತಂದೆ ಅಥವಾ ತಾಯಿ ಆದರು ಅಕಸ್ಮಾತ್ ತಂದೆ ಒಂದಿನ ಹೆವಿ ಫಿಸಿಕಲ್ ಸ್ಟ್ರೈನ್ ಆಗಿ ಕೆಲಸ ಜಾಸ್ತಿ ಆಗಿ ಅವತ್ತು ನಿದ್ದೆ ಬಂದ್ರು ಸಮೇತ ಆ ಪಾತ್ರನ ಆ ಜಾಗನ ತಾಯಿ ಆದವರು ಬರ್ತೀವಿ. ಯಾಕೆಂದ್ರೆ ಇನ್ನೊಂದು ಆರ್ಟಿಕಲ್ ಎಲ್ಲ ನಾನು ಮೊನ್ನೆ ನೋಡಿದೆ ಸರ್, ಅದು ಏನ್ ಹೇಳುತ್ತೆ ಅಂದ್ರೆ ನಾವು ಇಲ್ಲಿವರೆಗೂ ನೋಡಿದಾಗೆ ದೇಶದ ಒಂದು ಬೆನ್ನೆಲುಬು ರೈತ ಅಂತ ಹೇಳ್ಕೊಂಡ್ ಬರ್ತಾ ಇದ್ವಿ. ಆ ಆರ್ಟಿಕಲ್ ಅಲ್ಲಿ ಬಾರಿ ಚೆನ್ನಾಗಿ ಹೇಳಿದ್ರು, ದೇಶದ ಬೆನ್ನೆಲುಬು ರೈತ ಅಲ್ಲ ವಿದ್ಯಾರ್ಥಿ ಅಂತ ಹೇಳಿ. ಯಾಕೆ ಅಂತಂದು ಅಂದ್ಕೊಂಡಾಗ ನಾನು ಹಂಗೆ ನಿಧಾನ ಕೂತ್ಕೊಂಡು ಯೋಚನೆ ಮಾಡಿದಾಗ ವಿದ್ಯಾರ್ಥಿ ಮೊನ್ನೆ ದುರ್ಗದಿಂದ ಬರ್ತಾ ಸರ್, ನಾನು ಮಧ್ಯ ಸಿಗ್ನಲ್ ಕೂತಿದ್ದೆ, ಆ ಕಡೆ ಈ ಕಡೆ ರೈತರು, ಒಬ್ರು ಮಾರಿಕಡುವೆ ಸೈಡ್ನವರು, ಇನ್ನೊಬ್ರು ಈ ಕಡೆ ಇರೋರು, ಅವ್ರು ಒಬ್ರಿಗೊಬ್ರು ಲಿಂಕ್ ಇಲ್ಲ ಸರ್. ನಾನು ಮಾತಾಡ್ತಾನ ಹೀಗೇನೆ ರೈತರು ಅಂದ್ರೆ ನಾವು ಅದೇ ಕ್ಯಾಟಗರಿ ಆಗಿರೋದ್ರಿಂದ ಮಾತಾಡಿಸ್ದೆ. ಏನ್ ಸರ್ ಏನ್ರಿ ಯಾವ ಊರು ಅಂದಾಗ ಅದ್ಯಾವ್ದು ಊರು ಹೇಳಿದ್ರು, ಹೇಗಿದೆ ಸರ್ ವ್ಯವಸಾಯ ಬಿಡಿ ಸರ್ ಸಾಕಾಗೋಗೈತಿ. ಇನ್ನೊಬ್ರು ಭಕ್ತ ಈ ಸೈಡ್ ಇರೋದು ನೋಡಿ ಕೇಳಿದ್ರೆ ಏನ್ ಸರ್ ವ್ಯವಸಾಯ ಆಗಿದೆ ಹೀಗಿದೆ ಚೆನ್ನಾಗಿದೆ. ನಾನು ಇವ್ರು ತಕ್ಕ ಬಂದೆ, ನಿಮ್ಮ ಮನೆಗೆ ಯಾರಾದ್ರೂ ಎಂಪ್ಲಾಯ್ಸ್ ಇದಾರ? ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಮಗ ಇದು ಕಾರ್ಪೊರೇಟ್ ಕಂಪ್ನಿನಾಗಿದ್ದಾನೆ ಅಂತ? ಯೋಚನೆ ಮಾಡಿ, ಇವ್ರ ಮನೆಗೆ ಯಾರು ಎಂಪ್ಲಾಯ್ಸ್ ಇಲ್ಲ, ವ್ಯವಸಾಯ ಮೂಲೆ ಸೇರಿದೆ, ಇವ್ರ ಮನೆಗೆ ದುಡಿಯೋದಿದೆ, ವ್ಯವಸಾಯ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಏನು ನೋಡ್ರಿ. ಇಲ್ಲಿ ಇಬ್ರು ರೈತರೇ, ದೇಶದ ಬೆನ್ನೆಲುಬು, ಒಬ್ಬ ಬೆನ್ನೆಲುಬು ಮುರಿದೋಗಿದೆ, ಇನ್ನೊಬ್ಬನ ಬೆನ್ನೆಲುಬು ಚೆನ್ನಾಗಿದೆ. ಈ ಬೆನ್ನೆಲುಬು ಚೆನ್ನಾಗಿರೋ ಕಾರಣ ಏನು? ಹೊರಗಡೆಯಿಂದ ದುಡ್ಡು ಬರ್ತಕ್ಕಂಥ ವಿದ್ಯಾರ್ಥಿ ಬೆಳೆದು ದುಡ್ಡು ವಾಪಸ್ ಅಂದ್ರೆ ಒಂದು ಬೆಳೆ ಹೋದ್ರು ಇನ್ನೊಂದು ಬೆಳೆ ಅವ್ನಿಗೆ ಕ್ಲಿಕ್ ಆಗ್ತಾ ಇದೆ ಅಲ್ವಾ ಸರ್? ಅಂದ್ರೆ ಆ ಆರ್ಟಿಕಲ್ ನನಗೆ ಜ್ಞಾಪಕ ಬಂತು. ಇಲ್ಲ ಅವ್ರು ಹೇಳಿದ್ ಕರೆಕ್ಟ್ ಅಲ್ಲ, ದೇಶದ ಬೆನ್ನೆಲುಬು ರೈತ ಅಲ್ಲ ವಿದ್ಯಾರ್ಥಿ. ಫಸ್ಟ್ ವಿದ್ಯಾರ್ಥಿ ಬಂದೋಬಸ್ತ್ ಇದ್ರೆ ರೈತರು ಬೆನ್ನೆಲುಬು ಬಂದೋಬಸ್ತ್ ಇರುತ್ತೆ, ಆವಾಗ ದೇಶನೂ ಚೆನ್ನಾಗಿರುತ್ತೆ ಅಂತ ಆ ಒಂದು ಎಕ್ಸಾಂಪಲ್ಸ್ ನನಗೆ ಅದಕ್ಕೆ ಜ್ಞಾಪಕ ಬಂತು ಸರ್. ಬಹಳ ಒಳ್ಳೆ ಉಪಮೆ. ಅಲ್ಲ ಈ ತರ ಅದು ಕೆಲವೊಂದು ನಾವು ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಅವ್ರು ಏನೋ ಹೇಳ್ತಾರೆ ಸರ್, ಅದಕ್ಕೆ ಎಕ್ಸಾಂಪಲ್ ಸಿಗದಿದ್ದಾಗ ಇದೇನು ಹಿಂಗೆ ಹೇಳಿರಲ್ಲ ಅಂತ ಅನ್ಸುತ್ತೆ ಸರ್. ಹೌದಾ ಸರ್? ಖಂಡಿತ ಖಂಡಿತ ಸರ್. ಈಗ ನಾನು ನೆಕ್ಸ್ಟ್ ನಿಮ್ಮನ್ನ ಕೇಳ್ತಕ್ಕಂಥದ್ದು, ಯಾಕೆಂದ್ರೆ ನೀವು ಈ ಪ್ರತಿನಿತ್ಯ ಹಳ್ಳಿಗೆ ಹೋಗ್ತೀರಾ, ನೀವು ಏನೇ ಕಾರ್ಯಕ್ರಮಗಳಿದ್ರು ರಾತ್ರಿ ಮನೆಗೆ ಒದೇ ಹೋಗ್ತೀರಾ, ಬೆಳಿಗ್ಗೆ ಎದ್ದು ಎಲ್ಲ ನೀವು ಒಡನಾಟರು ಎಲ್ಲ ನಿಮ್ಮ ಪಕ್ಕ ಅದು ಇದು ಎಲ್ಲ ರೈತರ ವ್ಯವಸಾಯ ಏನು ಅಂತ ಎಲ್ಲ ಲಿಂಕ್ ಇರೋದ್ರಿಂದ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳು ನಿಮ್ಗೆ ತಲುಪ್ತಾ ಇರ್ತವೆ. ಒಬ್ಬ ವಿದ್ಯಾರ್ಥಿ ಏನು ಓದ್ದ, ಏನ್ ಬಿಟ್ಟ, ಅಥವಾ ಮನೇಲಿ ಏನು ಪಕ್ಕದಲ್ಲಿ ಏನಾಗ್ತಿದೆ ಅಂತ. ಅದರಿಂದ ನಿಮ್ಗೆ ನಾನು ಕೇಳ್ತಕ್ಕಂಥದ್ದು ಒಂದು ಕ್ವಶನ್ ಏನು ಅಂದ್ರೆ, ಇವೆಲ್ಲ ಏನೇ ಸಮಸ್ಯೆಗಳಿರಲಿ, ಯಾಕೆಂದ್ರೆ ಆ ವಿದ್ಯಾರ್ಥಿ ಓದ್ಬೇಕು ಅಂದ್ರೆ ತಂದೆ ಪಾತ್ರ ತಾಯಿ ಪಾತ್ರ ಇದೆಲ್ಲ ಬಿಡಿ, ಕೆಲವು ಇವೆಲ್ಲ ಸಮಸ್ಯೆಗಳು ಅವ್ರು ಏನು ಹೆಲ್ಪ್ ಮಾಡಕ್ ಆಗಲ್ಲ ಅಂದಾಗ ಈ ಶಿಕ್ಷಕರಾಗಿರ್ತಕ್ಕಂಥವ್ರು ಅಂತ ವಿದ್ಯಾರ್ಥಿಗಳಿಗೆ ಯಾವ ತರ ಒಂದು ಪ್ರಭಾವ ಬೀರಿ ಈ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಬಹುದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಿಗೂ ಈ ರೀತಿ ಶಿಕ್ಷಕರು ಓರಿಯಂಟೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಕೆಲವು ಮಕ್ಕಳು ಅವ್ರ ಪೋಷಕರ ಪ್ರಭಾವದಿಂದ ಬಹಳ ಬುದ್ಧಿವಂತರಾಗಿರ್ತಾರೆ, ಕೆಲವರು ಸ್ವಯಂ ಪ್ರೇರಿತರಾಗಿ ಬುದ್ಧಿವಂತರಾಗಿರ್ತಾರೆ, ಕೆಲವು ಮಕ್ಕಳು ಹಿಂದುಳಿದಿರ್ತಾರೆ. ಅಂತ ಮಕ್ಕಳನ್ನ ಗುರುತಿಸಿ ಶಿಕ್ಷಕರು ಒಬ್ಬ ಆಪ್ತ ಸ್ನೇಹಿತನ ರೀತಿಯಲ್ಲಿ ಸಲಹೆಗಳನ್ನ ಕೊಡ್ತಾ ಹೋಗ್ಬೇಕು. ಅವ್ರಿಗೆ ಅವನ ಒಬ್ಬ ಸ್ನೇಹಿತನ ರೀತಿಯಲ್ಲಿ ಮಾಡ್ಕೊಂಡು, ನೋಡಪ್ಪ ನಿಮ್ಮಪ್ಪ ಈ ರೀತಿ ಬಹಳ ಕಷ್ಟದಲ್ಲಿದ್ದಾರೆ, ಮುಂದಿನ ದಿನಗಳು ಬಹಳ ಕೆಟ್ಟ ದಿನಗಳಿದಾವೆ, ಶಿಕ್ಷಣ ಒಂದೇ ದಾರಿ, ನಿನಗೆ ಶಿಕ್ಷಣ ಬಿಟ್ರೆ ಏನಿಲ್ಲ, ನನ್ನ ಕೈಯಿಂದ ಓದಿದಂತ ಬಹಳಷ್ಟು ಜನ ಶಿಷ್ಯಂದಿರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ, ನಿನ್ನನ್ನು ಅದೇ ಜಾಗದಲ್ಲಿ ನಾನು ನೋಡ್ಬೇಕು ಅಂತ ಆಸೆ ಇದೆ, ನೀನು ಮುಂದೆ ಬೆಳೆದು ವಿಶ್ವದ ಮಟ್ಟಕ್ಕೆ ಹೋಗುವಂತ ಎಲ್ಲ ಅವಕಾಶಗಳು ನಿನ್ನ ಕಣ್ಣಲ್ಲಿ ಇದಾವೆ. ಆಮೇಲೆ ಶಿಕ್ಷಣದಲ್ಲಿ ದೊಡ್ಡವನು ಸಣ್ಣವನು ಅಂತಿಲ್ಲ, ಅವಕಾಶಗಳು ಎಲ್ಲರಿಗೂ ಒಂದೇ ಆಗಿದೆ, ಬುದ್ಧಿಮಟ್ಟನೂ ಸಹ ಎಲ್ಲರಿಗೂ ಒಂದೇ ತರ ಇದೆ. ಯಾರ್ಯಾರು ಎಷ್ಟು ಬಳಸ್ಕೊಳ್ತಾರೋ ಅದನ್ನ ಅದೇ ರೀತಿಯಲ್ಲಿ ಬೆಳೀತಾರೆ ಅಂತೇಳಿ ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನುಡಿಗಳನ್ನ ಹೇಳ್ಬೇಕು ಒಬ್ಬ ಶಿಕ್ಷಕರಾದವರು. ನಿನ್ನ ಹಣೆ ಬರನೇ ಇಷ್ಟು, ನೀನ್ ಪಾಸ್ ಆಗಲ್ಲ, ನೀನು ಆಟೋ ಓಡ್ಸಕ್ ಲಾಯಕು, ಗ್ಯಾರೇಜ್ ಹೋಗಕ್ ಲಾಯಕು,
ಈ ರೀತಿ ಅವ್ರನ್ನ ನಕಾರಾತ್ಮಕವಾಗಿ ಮಾತಾಡುವ ಬದಲು ನಿನ್ನಲ್ಲಿ ಒಂದು ವಿಶೇಷವಾದ ಒಂದು ಗುಣ ಇದೆ, ನೀನು ಅತ್ಯುತ್ತಮ ವಿದ್ಯಾರ್ಥಿ, ನಾನು ಗಮನಿಸಿದ ಹಾಗೆ ನಿನಗೆ ಬಡತನ ಇದ್ರು ಸಹ ಅಥವಾ ನಿನಗೆ ತೊಂದರೆ ಇದ್ರು ಸಹ ಅದನ್ನು ತೋರ್ಪಡಿಸಿ ಶಿಕ್ಷಣದಲ್ಲಿ ನೀನು ಮುಂದೆ ಹೋಗ್ತೀಯ ಅಂತೇಳಿ ಕೆಲವು ವಿದ್ಯಾರ್ಥಿಗಳನ್ನು ಕುಂಟಿಸಿಕೊಂಡು ಬಿಡುವಿನ ವೇಳೆಯಲ್ಲಿ ಶಿಕ್ಷಣ ಕ್ಲಾಸ್ಗಳನ್ನ ಹೊರತುಪಡಿಸಿ ಅಥವಾ ವೈಯಕ್ತಿಕವಾಗಿ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿಗೆ ಬಹಳ ಶಿಕ್ಷಕರ ಮಾತುಗಳಿದವರು ಅತ್ಯಂತ ಪ್ರಭಾವತರು. ಪೋಷಕರು ಹೇಳಿದ್ರೆ ಅಟ್ಲೀಸ್ಟ್ ಕೇಳಲ್ಲ ಅವರು, ಇಬ್ರು ನಾವಪ್ಪ ಹುಡುಗರು ಹೇಳ್ತಾರ, ಅಮ್ಮ ಹೇಳ್ತಾರ. ಅದೇ ಒಬ್ಬ ಶಿಕ್ಷಕರು ಹೇಳಿದಾಗ ಇಲ್ಲ ನಾನು ಈ ರೀತಿ ಚಾಲೆಂಜಿಂಗ್ ಆಗಿ ಮಾಡಬೇಕು, ಒಂದು ಗೋಲನ್ನು ಕೊಡಬೇಕು. ಒಬ್ಬ ವಿದ್ಯಾರ್ಥಿ 3 ತಿಂಗಳಿಗೆ ಈ ತರ ಮಾಡ್ಬೇಕು, 6 ತಿಂಗಳಿಗೆ ಈ ತರ, ನೀನ್ ನಿಜವಾಗ್ಲೂ ನಿನಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಶಿಕ್ಷಕರಾದರೂ ಅವನಿಗೆ ಕೆಲವು ಪುಸ್ತಕಗಳನ್ನ ರೆಫರ್ ಕೊಡೋದು, ಈ ರೀತಿ ಪುಸ್ತಕಗಳನ್ನ ಓದು, ಈ ರೀತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದು ನೋಡು, ಮತ್ತೆ ಶಿಕ್ಷಣದ ಬಗ್ಗೆ ಈ ರೀತಿ ಒಳ್ಳೊಳ್ಳೆ ದಿನಪತ್ರಿಕೆಗಳನ್ನ ಓದು ಅಂತೇಳಿ ಮಕ್ಕಳಿಗೆ ಇವತ್ತಿನ ಹೈಲೈಟ್ಸ್ ಏನು, ಕರೆಂಟ್ ಈವೆಂಟ್ಸ್ ಏನು ಅಂತೇಳಿ ಪ್ರಶ್ನೆಗಳನ್ನ ಮಾಡ್ಬೇಕು. ಮಕ್ಕಳನ್ನು ಕುಂಡಿಸ್ಕೊಂಡು ಇವರು ಬರೀ ನಾನು ಸಂಬಳ ಕೊಡ್ತಾರ ಮೇಷ್ಟ್ರು ನಾನು ಅಲ್ಲ, ಅವನ ಜೊತೆಯಲ್ಲಿ ಅವಾಗ ಏನಾಗ್ತದೆ, ಒಬ್ಬ ಶಿಕ್ಷಕನ ಮಹತ್ವ ಯಾವಾಗ ಗೊತ್ತಾಗ್ತದೆ, ಅವರ ಕೈ ಕೆಳಗೆ ಓದಿದಂತ ಎಷ್ಟು ಜನ ಶಿಷ್ಯಂದಿರು ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಒಬ್ಬ ಶಿಕ್ಷಕರ ಪಾತ್ರ ನಿರ್ಣಯ ಆಗ್ತದೆ. ಆ ರೀತಿಯಾಗಿ ಶಿಕ್ಷಕರು ಈ ಸಮಾಜವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಅಂತಃಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಆಗ್ತದೆ. ಆದ್ರೆ ಬರೀ ಸಂಬಳಕ್ಕೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಏನೂ ಆಗಲ್ಲ. ಆ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಒಂದೇನೆ, ಯಾರಿಗೂ ಜ್ಞಾನ ಜಾಸ್ತಿ ಕಡಿಮೆ ನಮ್ದೇನಿಲ್ಲ. ಒಳ್ಳೆ ಬಟ್ಟೆ ಹಾಕಿ ಬರ್ಬೋದು, ಒಳ್ಳೆ ಮೊಬೈಲ್ ಬರ್ಬೋದು, ಬೈಕ್ ನ ಬರ್ಬೋದು, ಆದ್ರೆ ದೇವರು ಅಂತಕ್ಕಂಥ ಇದ್ರೆ ಅಥವಾ ಅವ್ನಿಗೇನಾದ್ರೂ ಇದ್ರೆ ಜ್ಞಾನ ಎಲ್ಲರಿಗೂ ಒಂದೇ ಲೆವೆಲ್ಗೆ ಐತೆ. ಅದನ್ನ ಶಿಕ್ಷಕನು ಮಾತ್ರ ಅದನ್ನ ಅಂತಃಸತ್ವವನ್ನು ಹೊರಗೆ ಎಳೆದು ಅವನ್ನ ಮೇಲ್ಮಟ್ಟ ಎತ್ತೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು. ಅವರು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಈಗ ನೀವು ಹೇಳಿದ್ ಕರೆಕ್ಟ್ ಸರ್, ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು ಅಂತ ಹೇಳಿದ್ರಿ. ಈಗ ನಾನೊಬ್ಬ ಶಿಕ್ಷಕ, ಈಗ ಎಸ್ಪೆಷಲಿ ನಾನು ಗಣಿತಶಾಸ್ತ್ರ ಶಿಕ್ಷಕನಾಗಿ ನೀವು ಹೇಳ್ದಂಗೆ ಮೊಬೈಲ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿ ಅವರು ಏನ್ ಮಾಡ್ತಾರೆ ಅಂತ ವಿಚಾರಿಸಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಬೇಕು ಅಂತ ಹೇಳಿದ್ರಿ ಸರ್. ಈಗ ಒಂದು ಎಕ್ಸಾಂಪಲ್ ನಾನು ನಿಮಗೆ ಲಾಸ್ಟ್ ವೀಕ್ ನಡೆದಿದ್ದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಸಿಚುಯೇಷನ್ ನ ಒಬ್ಬ ಟೀಚರ್ ಅವರನ್ನು ಯಾವ ತರ ಸ್ಪಂದಿಸಬಹುದು, ಯಾಕೆಂದ್ರೆ ನೀವು ಅನುಭವ ಇರೋರು, ಒಂದ್ ರೀತಿ ರೈತರು ಅಂದ್ರೆ ಎಲ್ಲಾ ರೀತಿ ವಿಚಾರಗಳನ್ನು ಸಮಾಧಾನವಾಗಿ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ಶಕ್ತಿ ರೈತಾಪಿ ಕುಟುಂಬಕ್ಕೆ, ರೈತಾಪಿ ವರ್ಗದಿಂದ ಆ ಒಂದು ಬೇಸ್ನಿಂದ ಬಂದವ್ರಿಗೆ ಇರೋದ್ರಿಂದ ನಾನು ನಿಮ್ಮನ್ನು ಈ ಕ್ವಶನ್ ಕೇಳ್ತಾ ಇದ್ದೀನಿ. ನಾವು ಒಂದು ಫೋನ್ ಮಾಡಿದಾಗ ಒಬ್ಬ ವಿದ್ಯಾರ್ಥಿ, ಅಂದ್ರೆ ನಾವು ಎಲ್ಲ ಕಾಮನ್ ಆಗಿ ಮಾಡ್ತಾ ಹೋದಾಗ ಒಬ್ಬ ವಿದ್ಯಾರ್ಥಿ ಈ ತರ ಸಮಸ್ಯೆ ಇದೆ. ನಾವು ಫೋನ್ ಮಾಡಿದಾಗ ಆನ್ಲೈನ್ ಕ್ಲಾಸ್ ನೋಡ್ತಾ ಇದೆಯಾ ಅಥವಾ ನಾನು ಯೂಟ್ಯೂಬ್ ಕ್ಲಾಸ್ಗಳು ನೋಡ್ತಾ ಇದೆಯಾ, ನೋಟ್ಸ್ ಬರ್ದಿದ್ಯಾ ಅಂತ ಹಿಂಗೆ ಕೇಳಿದಾಗ ಅವ್ನ ಫೋನ್ ಇರ್ತದಲ್ಲ ಸರ್, ಅವ್ನು ಮಧ್ಯಾಹ್ನ 2:30-3 ಗಂಟೆಗೆ ನಾನು ಫೋನ್ ಮಾಡಿದ್ರೆ ಸರ್ ನಾನು ಗಾರೆ ಕೆಲಸಕ್ಕೆ ಕೂಲಿ ಬಂದಿದ್ದೀನಿ ಅಂತಂದು ವಿಚಾರ ಹೇಳಿದೆ. ಈಗ ನಾವು ನೋಡಿದ್ರೆ ಅವ್ನು ಆನ್ಲೈನ್ ಕ್ಲಾಸ್ ಕೇಳ್ತಿದ್ದಾನೋ ಇಲ್ವೋ ಈ ತರ ಸಮಸ್ಯೆಗಳನ್ನು ವಿಚಾರಿಸಕ್ ಮಾಡಿದಾಗ ಅವನು ವೈಯಕ್ತಿಕ ಸಮಸ್ಯೆ ಅಂದ್ರೆ ಅವನು ಕಾಲೇಜ್ ಫೀಸ್ ಕಟ್ಟೋದಕ್ಕೋ ಅಥವಾ ಮನೆ ಸಮಸ್ಯೆಗಳಿಗೋ ಅವನು ಕೂಲಿ ಮಾಡಿದ್ರೆ ಅವನ ಜೀವನ, ಈ ತರ ಪರಿಸ್ಥಿತಿಯಾಗ ಅವನು ಆತರ ನನಗೆ ಅವನು ಹೇಳಿದ ಸರ್ ನಾನು ಗಾರೆ ಕೆಲಸಕ್ಕೆ ಬಂದಿದ್ದೀನಿ ಸರ್. ಒಬ್ಬ ಶಿಕ್ಷಕನಾಗಿ ಅಂತ ಒಂದು ಸಂದರ್ಭದಲ್ಲಿ ನಾನು ಯಾವ ತರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಜವೂ ನಾನು ಸ್ವಲ್ಪ ಮಾತಾಡೋದಕ್ಕೆ ಏನು ಇಲ್ಲದೆ ಇರುವಂತ ಪರಿಸ್ಥಿತಿ. ಇಂಥ ಸಂದರ್ಭ ನಿಮ್ಮ ರೈತರಲ್ಲಿ ಅಥವಾ ರೂರಲ್ ಸೆಂಟರ್ ಬಂದೇ ಬರ್ತದೆ. ಈ ತರ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕನಾದನ್ನು ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ ಸರ್? ಈಗ ಕೆಲಸ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಅವನಿಗೆ ಆ ಒಂದು ಸ್ಥೈರ್ಯವನ್ನು ತುಂಬಬೇಕು. ಹೌದು, ಬಹಳ ಸಂತೋಷ, ನೀನ್ ಗಾರೆ ಕೆಲಸ ಮಾಡ್ತಾ ಇದೀಯಾ, ಈ ಗಾರೆ ಕೆಲಸದಿಂದ ಬಂದಂತ ಹಣವನ್ನ ನಿನ್ನ ಶಿಕ್ಷಣಕ್ಕೆ ಉಪಯೋಗಿಸು, ಪುಸ್ತಕಗಳನ್ನು ಕೊಂಡ್ಕೋ, ಒಳ್ಳೆ ಮೊಬೈಲ್ ಅನ್ನ ಕೊಂಡ್ಕೋ. ನೀನ್ ಮಾಡ್ತಾ ಇರೋ ತಪ್ಪಂತಲ್ಲ, ಇದರ ಅವಧಿಯನ್ನು ಮೀರಿದ ಮೇಲೆ ಅಥವಾ ಮುಂಜಾನೆ ಬೇಗ ಇತ್ತು ಶಿಕ್ಷಣದ ಕಡೆಗೆ ಗಮನ ಕೊಡು. ಯಾಕಂದ್ರೆ ನಿನ್ನಂತಲೇ ಸುಮಾರು ಜನ IAS ಮಾಡ್ತಿದ್ದಾರೆ, ಕೂಲಿ ಮಾಡಿದಂತವ್ರು ಎಷ್ಟೋ ಜನ IAS ಮಾಡಿದ್ದಾರೆ, ಆಟ ಹೊಡಿತಕ್ಕಂಥವ್ರು IAS ಮಾಡಿರೋರು, KS ಮಾಡಿರೋರು ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳನ್ನ ಸ್ಥಾಪನೆ ಮಾಡಿದಂತರಿದ್ದಾರೆ. ನಿನ್ನಂತಲೇ ಮಾತ್ರ ಯಾಕಂದ್ರೆ ನಿನಗೆ ಅವನಿಗೆ ಹೇಳ್ಬೇಕು, ನಿನಗೆ ಎರಡನ್ನೂ ಗೊತ್ತು, ಒಂದು ಬಡತನವೂ ಗೊತ್ತು, ಕಷ್ಟವನ್ನು ಗೊತ್ತು, ಮತ್ತೆ ಶಿಕ್ಷಣ, ಒಬ್ಬ ವಿದ್ಯಾರ್ಥಿಯೂ ಆಗಿರೋದ್ರಿಂದ ನೀನು ಬಹುಪಾತ್ರಗಳನ್ನು ಅನುಸರಿಸಿದ್ರಿಂದ ನೀನು ಮಾತ್ರ ಈ ದೇಶದಲ್ಲಿ ಪ್ರಮುಖವಾದ ಉದ್ದೇಶ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಚಾಲೆಂಜಿಂಗ್ ಬೈ ನಿನ್ನ ಶಿಕ್ಷಣಕ್ಕೆ ಏನ್ ಇವತ್ತಿನ ದುಡಿಮೆ ಇದೆಯಲ್ಲ ಇದನ್ನ ತಾಂಡಾಗ ಅಲ್ಲೇ ಹಾಕೋ. ನೀನ್ ದುಂದು ವೆಚ್ಚ ಮಾಡ್ದಂಗೆ ನೀನ್ ನೋಡು ಮುಂದಿನ ವರ್ಷಕ್ಕೆ. ಇವತ್ತೇನು ನಿನ್ನ ಗಾರೆ ಕೆಲಸದ ವಿದ್ಯಾರ್ಥಿ ಎಂಬನ್ನ 5 ವರ್ಷಕ್ಕೆ ಹೋದಾಗ ನೋಡಿದಾಗ ನೀನು ವಿಶ್ವದ ಮಟ್ಟಕ್ಕೆ ಹೋಗ್ತೇ ಕಣಪ್ಪ ಅಂತೇಳಿ ಅವನಿಗೆ ಚಾಲೆಂಜಿಂಗ್ ಆಗಿ ಕೊಡಬೇಕು. ನಾವು ಕೊಡಬೇಕಾಗಿರೋದು ದುಡ್ಡಲ್ಲ, ಇಂಟಲ್ಲ. ಹೌದು, ಇಂಟಲ್ ಆಗಿರೋದಕ್ಕೆ ಅವನಿಗಿರೋದು. ಅವನ್ನ ಇದಕ್ಕೂ
ಇದನ್ನಂತ ಯೋಚನೆ ಮಾಡ್ಬೇಕು. ಅವ್ನು ಗಾರೆ ಕೆಲಸಕ್ಕೆ ಹೋಗಿರೋದು ಒಂದು ಸ್ಮಾರ್ಟ್ ಫೋನ್ ಕೊಂಡ್ಕೊಳ್ಬೇಕು, ಅದ್ರಲ್ಲಿ ವಿಡಿಯೋ ಕ್ಲಾಸಸ್ ನೋಡ್ಬೇಕು, ಆ ದುಡ್ಡಿಲ್ಲ, ಅದು ಕರೆನ್ಸಿ ಹಾಕಿಸ್ಬೇಕು. ಆ ಕೆಲಸಕ್ಕೋಸ್ಕರ ಆ ದುಡ್ಡುಗೋಸ್ಕರ ಈ ಕೆಲಸಕ್ಕೆ ಯಾಕೆ ಹೋಗಿರಲ್ಲ ಅವನು? ನಾವು ಈ ರೀತಿ ಆಲೋಚನೆ ಮಾಡಿ ಅವನ್ನ ನಿನ್ನಂತರೇ ಬಹಳ ಜನ ಇದಾರೆ ಕಣಪ್ಪ. ರಾತ್ರಿ ಹೊತ್ತು ಆಟೋ ಓಡಿಸಿ ಹಗಲತ್ತು ಸ್ಕೂಲ್ಗೆ ಹೋಗಿರೋರಿದ್ದಾರೆ, ಹಗಲತ್ತು ವಡಾಫೋನ್ ಮಾಡಿದ್ದೆ ಮುಂಬೈಯಲ್ಲೆಲ್ಲ, ರಾತ್ರಿ ಹೊತ್ತು ಈವ್ನಿಂಗ್ ಕಾಲೇಜ್ ಹೋಗಿರೋರಿದ್ದಾರೆ. ಆತರ ಅವನಿಗೆ ಇನ್ಸ್ಪೈರ್ ಆಗಂತೇಳಿ ಅರ್ಥದಲ್ಲಿ ನೀನು ಒಬ್ಬ ಅಂತೇಳಿ ಅವನಿಗೆ ಮನಪರಿವರ್ತನೆ ಮಾಡಿ ನೀನು ಹೋಗ್ತಾ ಇರೋ ಸರಿ ಇದೆ, ಕೆಲಸ ಮಾಡು, ಕೆಲಸ ಬಿಡಬೇಡ, ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡುವಂತೇಳಿ ಅವನಿಗೆ ನಾವು ಇನ್ಸ್ಪೈರ್ ಮಾಡಬೇಕು. ಆಗ ನಿಮ್ಮ ಪಾತ್ರ ಅವನಿಗೆ ಅವನು ಒಬ್ಬ ಮುಂದೆ ಒಳ್ಳೆ ಭವಿಷ್ಯದ ನಾಯಕ ಆಗ್ತಾನೆ. ಈಗ ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳು ಈಗ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ, ಕೆಲವು ಆಗುಗಳು ಸೊಸೈಟಿನಲ್ಲಿ. ಆಕ್ಚುಲಿ ನಾವಿಬ್ರು ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ, ರೈತರು, ಹಳ್ಳಿಗಾಡಿನ ಮಕ್ಕಳು, ಅಲ್ಲಿಂದ ಬಂದಂತ ಮಕ್ಕಳು, ಅಲ್ಲಿ ಏನ್ 50% ಅಂತ ನೋ ಪ್ರಾಬ್ಲಮ್. ಯಾಕೆ ಅರ್ಬನ್ ಸೈಡ್ ಮಕ್ಕಳಿದಾವ ಅದೇ ತರ ಇದಾರೆ. ನಾವು ಏನು ಇಲ್ಲಿ ಮಾತಾಡೋದಕ್ಕೆ ಹೊರಟಿರೋದು ಅಂದ್ರೆ, ಈ ತಳಮಟ್ಟದಿಂದ ಏನು ಒಂದು 25 to 35% ಇದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದು ಮೋಟಿವೇಟ್ ಆಗಬೇಕು. ಯಾಕೆ ಅಂದ್ರೆ, ನೀವು ನಮ್ಮ ಪೀರಿಯಡ್, ನಮ್ಮ ಏಜ್ ನಲ್ಲಿ ನೀವೆಲ್ಲ ನೋಡಿ ಹಾಗೇನೆ, ಈ PUC ಸೈನ್ಸ್ ಓದ್ಬೇಕಾದ್ರೆ ಓದಿರ್ತಕ್ಕಂಥವ್ರು ಕೆಲವರು ನಾವೆಲ್ಲ ಅಕಸ್ಮಾತ್ ಬಂದವ್ರೆ. ನಾವೆಲ್ಲ ಲೆಕ್ಚರರ್ ಆಗಬೇಕು, ಪ್ರಿನ್ಸಿಪಲ್ ಆಗಬೇಕು ಅಂತ ಬಂದವರಲ್ಲ. ನಾವು ಕಲ್ ತೆಗೆದು ಒಂದು ಮಾಯಿ ಮಾರ್ಕ್ ಎಸ್ದಾಗ ಯಾವ್ದೋ ಒಂದು ಕೆಜಿದ್ದೀವಿ, ಯಾವ್ದೋ ಒಂದು ಹಣ್ಣು ಓದಿರುತ್ತೆ, ಹಂಗೆ ಬಂದವ್ರು ನಾವೆಲ್ಲ. ಓದ್ಲೇಬೇಕು, ಲೆಕ್ಚರರ್ ಆಗ್ಲೇಬೇಕು, ಪ್ರಿನ್ಸಿಪಲ್ ಆಗ್ಬೇಕು ಅಂತ ಬಂದವರಲ್ಲ ನಾವೆಲ್ಲ. ಈ ಕಲ್ಲು ಎಸ್ದಾಗ ಒಂದು ಹಣ್ಣು ಓದುತ್ತೆ, ಆ ಹಣ್ಣು ನಾವೇ ಆಗಿದ್ದೀವಿ. ಆದ್ರೆ ಆ ಕಲ್ಲು ಎಸ್ತಿದ್ದು ಹಣ್ಣಿಗೆ ಬೀಳದೇನೆ ಹಂಗೆ ವೇಸ್ಟ್ ಆಗಿರೋಂಥವು. ಅಂದ್ರೆ ಅರ್ಥ ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಹಳೆ ಸಿಲೆಬಸ್ಗಳನ್ನ ನಾವು ತಗೊಂಡಾಗ ಮ್ಯಾಥಮೆಟಿಕ್ಸ್ ಮೇಸ್ಟ್ ಅಂದ್ರೆ ಹುಡುಗರೇ ಓಡೋದಂತ ಪರಿಸ್ಥಿತಿ ತಪ್ಪಿಸ್ಕೊಂಡು ಯಾಕೆಂದ್ರೆ ನಿಮ್ಗೊಂದು ಈ ಕಾರ್ಯಕ್ರಮಗಳನ್ನ ಮಾಡೋ ಉದ್ದೇಶ ಯಾಕೆ, ಈ ಒಂದ್ ಸ್ವಲ್ಪ ನಮ್ಗೆ ಯಾಕೆ ಮೋಟಿವೇಟ್ ಮಾಡ್ಲೇಬೇಕು ಮಕ್ಕಳನ್ನ, ರೈತರ ಮಕ್ಕಳನ್ನ ಅಂತಂದ್ರೆ, ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ ಸರ್. ಈ ನಮ್ಮ ಸ್ನೇಹಿತರು ಮನೆಗೆ ಒಬ್ಬ ಗೇಟ್ ತೆಗೆದು ಒಳಗಡೆ ಬರ್ತಾ ಇದ್ದ. ನಮ್ಮ ಸ್ನೇಹಿತ ನೋಡಿ ಯಾರು ಅಂದ್ರೆ, ಅವನು ಆ ಪರಿಸ್ಥಿತಿ ನೋಡಿದ್ರೆ ಯಾರೋ ಅನ್ವಾಂಟೆಡ್ ಪರ್ಸನ್ ಏನೋ ಅಂತಂದ್ರೆ, ಯಾರು ನೀನು ಅಲ್ಲೇ ಅಂತ ಇವನು ಹೋಗಿದ್ದಾನೆ. ಸರಿ ಯಾರು ಅಂತಂದ್ರೆ, ನಾನ್ ಕಣೋ ಅಂತಂದು ಅವನು ಫ್ರೆಂಡ್ ಟೈಪ್ ಮಾತಾಡ. ಯಾರು ಅಂತ ನೋಡಿದ್ರೆ ಅವನು ಕ್ಲಾಸ್ಮೇಟ್. ಮಗಳು ಮದುವೆಗೆ ಇವನೊಬ್ಬ ಲೆಕ್ಚರರ್ ಕರಿಯನ್ ಅಂತ ಬಂದಿದ್ದಾನೆ. ಅವನು ಬಿಕಾಸ್ ಆಫ್ PUC ನಲ್ಲಿ ಮ್ಯಾಥಮೆಟಿಕ್ಸ್ ಒಂದೇ ಒಂದು ಫೇಲ್ ಆಗಿರೋದಕ್ಕೆ ಅವನ ಪರಿಸ್ಥಿತಿ ಅದು. ಅವತ್ತು 100ಕ್ಕೆ 90 ಬೇಡ, 75 35 ತಂದಿದ್ರೆ ಅವನು ಹೈಸ್ಕೂಲ್ ಮಾಸ್ಟರ್, ಲೆಕ್ಚರರು, ಏನೋ ಒಂದಾಗಿರೋದು. ಈ ತರ ವಿದ್ಯಾರ್ಥಿ ನೋಡಿ ಅವತ್ತು ಆ ಪರಿಸ್ಥಿತಿ. ಅಂದ್ರೆ ಅವನು ಯಾರೋ ರೈತರ ಮಗಳು ಮದುವೆ ಕರೆಯಕ್ಕೆ ಬರೋದಾನೆ, ನನ್ನ ಸ್ನೇಹಿತರು ಕರೆಯಬೇಕು ಅಂತ. ಅವನು ಅಂದ್ರೆ ಜಸ್ಟ್ ಹಳ್ಳಿಗಾಡಿನ ಸೇರ್ತಿದ್ದಂಗೆ ಈ ಮಳೆ ಬೆಳೆಗಳು ಸರಿಯಾಗಿ ಬರದೆ ಬಲಿಯಾಗಿ ಯಾವ ಪರಿಸ್ಥಿತಿ ಆಗಿರ್ತಾರೆ ಅಂದ್ರೆ, ಆ ಪರಿಸ್ಥಿತಿ ನಮ್ಮ ಕಾಲದಲ್ಲಿ ಓದಂತ ಮಕ್ಕಳಿಗೆ ಅಟ್ಲೀಸ್ಟ್ ಒಬ್ಬನ ಇಬ್ಬರಾದ್ರೂ ಒಂದು ಪರಿವರ್ತನೆ ಆಗಿ ಒಂದು ಸ್ವಲ್ಪ ರಿಸಲ್ಟ್ಗಳಲ್ಲಿ ಇಂಪ್ರೂವ್ ಆದ್ರೆ ಒಂದು ಸಾರ್ಥಕ ಅಂತ ನನ್ನ ಭಾವನೆ ಸರ್. ಅಷ್ಟೇ. ಸೊ ಈ ತರ ಇನ್ಸಿಡೆಂಟ್ಗಳು ಅಥವಾ ಈ ತರ ಒಂದು ಸಮಸ್ಯೆಗಳು ಏನಾದ್ರೂ ನಿಮ್ಮ ರೂರಲ್ ಸೈಡ್ ನಲ್ಲಿ ಈ ತರ ಏನಾದ್ರೂ ಇದಾವ ಸರ್? ಖಂಡಿತ ಇದಾವೆ. ಯಾಕಂದ್ರೆ ಯಾರು ಈಗ ಕಡಿಮೆ ತೆಗೆದ ವಿದ್ಯಾರ್ಥಿ ಅಂದ್ರೆ ಅವನು ದಡ್ಡ ಅಂತಲ್ಲ, ಅಥವಾ ಫೇಲ್ ಆದ ಅಂದ್ರೆ ದಡ್ಡ ಅಂತಲ್ಲ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಿದೆ ಅದು ಮೊದಲಿಂದಲೂ ಇದೆ. ಇವತ್ತು ಅದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಇನ್ಸ್ಟಿಟ್ಯೂಷನ್ಗಳಿವೆ. ರೋಡ್ ಸೆಟ್ ಅಲ್ಲಿ ಇದೆ, ಮತ್ತೆ ಬೇರೆ ಬೇರೆ ಸಂಸ್ಥೆಗಳು, ಮಠಗಳು, ಇನ್ಸ್ಟಿಟ್ಯೂಷನ್ಗಳು ಅವರಿಗೆ ವೊಕೇಶನಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾರೆ. ಮೊಬೈಲ್ ರಿಪೇರಿ ಇರ್ಬೋದು, ಮೋಟರ್ ವೈಂಡಿಂಗ್ ಇರ್ಬೋದು, ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಎಂಬ್ರಾಯ್ಡರಿಂಗ್ ಇರ್ಬೋದು. ಕಡಿಮೆ ವಿದ್ಯಾರ್ಥಿ, ಫೇಲ್ ಆದಂತ ವಿದ್ಯಾರ್ಥಿ ಅಥವಾ ಅವನು PUC ಏನು ತೊಂದರೆ ಆಯ್ತು ಅವನಿಗೆ ಆ ರೀತಿಯನ್ನು ನಾವು ಮಾನಸಿಕವಾಗಿ ತುಂಬಬೇಕಾಗುತ್ತೆ. ಯಾಕಂದ್ರೆ ಅವನು ಸಮಾಜದ ಮುಖ್ಯವಾಹಿನಿಂದ ತಪ್ಪಿಸ್ಕೊಂಡು ಆ ಕಡೆಗೆ ಹೋಗ್ಬಾರ್ದು, ಅಥವಾ ಸಮಾಜ ಕೆಟ್ಟ ಪರಿಸ್ಥಿತಿ ಹೋಗಿ ತಳ್ಳಬಾರ್ದು. ಅವನು ಓದಿರ್ತಾನ ಬಟ್ ಪಾಸ್ ಆಗಕ್ಕಾಗಿರಲ್ಲ ಪರಿಸ್ಥಿತಿಯ ಒತ್ತಡಗಳನ್ನು. ಅವನಿಗೆ ಬೇರೆ ಬೇರೆ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್. ಇವಾಗ ಆಮೇಲೆ ಫೇಲ್ ಆಗಿಬಿಟ್ಟಿರ್ತಾನೆ, ನೀವು ಹೇಳಂಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗಿರ್ತಾನೆ, ಆದ್ರೆ ಕಂಪ್ಯೂಟರ್ ಪಾಸ್ಟ್ ಇರ್ತಾನೆ. ಆದ್ರೆ ರೂಟ್ ಸೆಟ್ ಅಂತ ಸಂಸ್ಥೆಗಳಲ್ಲಿ ಟ್ರೈನಿಂಗ್ ಕೊಡ್ತಾನೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಹೊಸ ಹೊಸ ಸಾಫ್ಟ್ವೇರ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಡಿಟಿಂಗ್ ಮಾಡೋದು, ಫೋಟೋಗ್ರಫಿ ಮಾಡೋದು, ಮೊಬೈಲ್ ರಿಪೇರಿ ಮಾಡೋದು, ಈ ತರ ನೂರಾರು
ನಾನ್ ಎಜುಕೇಶನ್ ಅಂದ್ರೆ ಈ ಪಾರಂಪರಿಕ ಶಿಕ್ಷಣವನ್ನು ಬಿಟ್ಟು ತರಬೇತಿ ಆಧಾರಿತ ಶಿಕ್ಷಣವನ್ನು ಪಡ್ಕೊಂಡಾಗ ಅವನು ಇವನಿಗಿನ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತದೆ. ಇವಾಗ ನಾವೇ ನೋಡ್ತೀವಿ ಎಷ್ಟೋ ಜನ ಹುಡುಗರು ಮೊಬೈಲ್ ರಿಪೇರಿ ಮಾಡ್ತಾ ಇರ್ತಾರೆ, ಟಿವಿ ರಿಪೇರಿ ಮಾಡ್ತಾ ಇರ್ತಾರೆ. ಒಬ್ಬ ಮೇಷ್ಟ್ರು 30,000 ಸಂಬಳ ದುಡಿದ್ರೆ ಮೊಬೈಲ್ ಟಿವಿ ರಿಪೇರಿ ಮಾಡೋ ದಿನಕ್ಕೆ 5,000 ರೂಪಾಯಿ ದುಡಿತಾನೆ. ಅವ್ನಿಗೆ 1.5 ಲಕ್ಷ ಸಂಬಳ ಆಯ್ತು. ಅಂದ್ರೆ ಯಾರು ದಡ್ಡನಲ್ಲ, ಆ ಕಾಲದ ಪ್ರವಾಹಕ್ಕೆ ಸಿಕ್ಕವನಾಗಿತ್ತು. ಅವನಿಗೆ ಬಿಡಬಾರ್ದು ನಾವು. ಒಬ್ಬ ಶಿಕ್ಷಕರಾದವನ್ನ ಫೇಲ್ ಆದ ಇನ್ನೊಂದಾದ ಅವ್ನು ಬಿಡಬಾರ್ದು. ಅವನ್ನ ಮತ್ತೆ ಅವ್ನಿಗೆ ನಾವು ಮೆಂಟರಿಂಗ್ ಮಾಡ್ತಾನೆ ಇರ್ಬೇಕು. ಅವನ್ನ ನೀನು ಟ್ರೈನಿಂಗ್ ತಗೊಳ್ಳಯ್ಯ, ನೀನು ಫೇಲ್ ಆದ್ರೆ ಯೋಚನೆ ಮಾಡ್ಬಿಡು, ಕಟ್ಟಗ. ಆಮೇಲೆ ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮಾಡು, BA BCom ಈ ತರ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡು. ಇರ್ಲಿ ಕೋರ್ಸ್. ಶಿಕ್ಷಣ ಅಂತಕ್ಕಂಥ ಬರೀ ಗೌರ್ಮೆಂಟ್ ಕೆಲಸಕ್ಕೆ ಮಾತ್ರ ಅಲ್ಲ, ನಿನ್ನ ಒಂದು ಸ್ಟೇಟಸ್ ಜಾಸ್ತಿ ಆಗ್ತದೆ. ನೀನ್ BA ಓದಿದ್ಯಾ, MA ಓದಿದ್ಯಾ ಅಂದ್ರೆ. ಜೊತೆ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳು ಇವತ್ತು ಮಸ್ತ್ ಯೂನಿವರ್ಸಿಟಿಗಳು ಆ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡ್ತಾ ಇದಾವೆ ಅಂತ ಹೇಳಿ. ಆಮೇಲೆ SLC ಬೇಸ್ ಮೇಲೆ PUC ಫೇಲ್ ಆದ್ರೂ ಸಹ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಗಳು ಇದಾವೆ ಅಲ್ವಾ. ಆ ರೀತಿ ಟ್ರೈನಿಂಗ್ ಕೋರ್ಸ್ಗಳು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇವುಗಳನ್ನೆಲ್ಲ ತಗೊಳಕ್ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಮೇಷ್ಟ್ರನ್ನ ಯಾವಾಗ ಇಷ್ಟ ಆಗ್ತಾನಂದ್ರೆ, ಮೇಷ್ಟ್ರು ಬರೀ ಪಾಠ ಮಾಡಿದಾಗ ಮೇಷ್ಟ್ರು ಖಂಡಿತ ಇಷ್ಟ ಆಗಲ್ಲ. ಅವನಿಗೆ ಮಾರ್ಗದರ್ಶಕ ಆಗ್ಬೇಕು, ಒಬ್ಬ ಆಪ್ತ ಸಹಾಯಕ ಆಗ್ಬೇಕು, ಒಬ್ಬ ಸ್ನೇಹಿತ ಆಗ್ಬೇಕು. ಅವನಿಗೆ ಮೇಷ್ಟ್ರು ಇಡೀ ಜಗತ್ತಿನ ಬಗ್ಗೆ ಮಾತಾಡ್ತಾರೆ ಅಂದಾಗ ನಾನು ಆ ಜಗತ್ತಿನಲ್ಲಿ ಇದೀನಿ ಅಂತೇಳಿ ಆ ವಿದ್ಯಾರ್ಥಿಗೆ ಇವರೇ ನನಗೆ ನಿಜವಾದ ಗುರು ಅಂತೇಳಿ ಅವನು ಅನ್ಸರ್ಸ್ತಾನ. ಅವಾಗ ನಾವ್ ಏನ್ ಹೇಳಿದ್ರು ಕೇಳ್ತಾನೆ. ನಾವು ಬಹಳಷ್ಟು ಜನ ಶಿಕ್ಷಕರು ಏನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ಸಬ್ಜೆಕ್ಟ್ ಓದು 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 ಅಂತ ಹೇಳ್ತಾರೆ. ಅದೆಲ್ಲ ಹೇಳ್ತಕ್ಕಂಥ ಅವನ ಕುಟುಂಬದ ಬಗ್ಗೆ ಕೇಳ್ಬೇಕು, ಅವನ ಅಣ್ಣ ತಂಗಿ ಅಥವಾ ಇದ್ದರೆ ಅವರೆಲ್ಲ. ಅವಾಗ ಅವನಿಗೆ ನಾವು ಹೇಳೋಂತ ವಿಚಾರ ಹಿಡಿತದೆ. ನಮ್ಗೆ 5 ನಿಮಿಷ ವೇಸ್ಟ್ ಆಗುತ್ತೆ ಅನ್ಬೋದು, ಆದ್ರೆ ಅವನ ಜೊತೆಗೆ ಆಪ್ತತೆಯನ್ನು ಬೆಳೆಸ್ಕೊಂಡಾಗ ಒಬ್ಬ ವಿದ್ಯಾರ್ಥಿಯಾಗಿರಲ್ಲ, ಅವನ ಭವಿಷ್ಯದ ನಾಯಕನಾಗಿ ರೂಪಿಸುವಂತ ಕೆಲಸ ನಮ್ಮ ಕಡೆಯಿಂದ ಆಗ್ತದೆ. ಶಿಕ್ಷಕರು ಈ ರೀತಿಯಾದ ಪಾತ್ರವನ್ನು ನಿರ್ವಹಿಸಬೇಕು. ಅಂದ್ರೆ ನೀವು ಹೇಳೋದೇನು, ಪಾಠದ ಜೊತೆಗೆ ಆ ವಿದ್ಯಾರ್ಥಿಯ ಆಗುವಗಳ ಬಗ್ಗೆ, ಮನೆ ವಿಚಾರಗಳ ಬಗ್ಗೆ ಮಾತಾಡ್ತಾನ. ಅವ್ನು ಮಾನಸಿಕವಾಗಿ ಯಾವ ಲೆವೆಲ್ನಾಗಿದ್ದಾನೆ ಅದ್ರ ಬಗ್ಗೆ ಪ್ರೋತ್ಸಾಹ ಮಾಡ್ಕೊಂಡು ಹೋದ್ರೆ ಸೊಸೈಟಿನಲ್ಲಿ ಏನಾದ್ರೂ ಒಂದು ಬದಲಾವಣೆ, ಆ ವಿದ್ಯಾರ್ಥಿನಲ್ಲಿ ಒಂದು ಮಾರ್ಪಾಡು ನೋಡಬಹುದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಖಂಡಿತ. ಅವಾಗ ಅವನು ಕೆಟ್ಟವನಾಗಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವುದೇ ಸಣ್ಣ ಕೆಲಸ ಮಾಡಿದ್ರು ಅಲ್ಲಿ ಮಹೋನ್ನತವಾದ ಉದ್ದೇಶ ಇಟ್ಕೊಂಡು ಮಾಡಿರ್ತಾನೆ. ಒಬ್ಬ ಪೇಯಂಟ್ರ್ ಆಗ್ತಾನಂದ್ರೆ ಯಾವ್ದು ಬೇಡ, ಒಬ್ಬ ಚಿತ್ರಕಲೆ ಬರೀತಾನ ಅಥವಾ ಬೋರ್ಡ್ಗಳು ಬರೀತಾನೆ, ಅಲ್ಲಿ ಒಳ್ಳೆಯ ಸಂಪಾದನೆಗಳನ್ನು ಮಾಡ್ತಾನೆ. ಇವಕ್ಕೆಲ್ಲ ಯಾವ್ದು ಶಿಕ್ಷಣ ಬೇಕಲ್ಲ. PUC ಫೇಲ್ ಆದ್ರೂ ಸಹ ಮಾಡ್ಬೋದು. ನಾವೇನ್ ಮಾಡ್ತೀವಿ, PUC ಫೇಲ್ ಆದಕ್ಕೆ ದಡ್ಡ ಇವನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತೇಳಿ ಏನೋ ದಡ್ಡ ಆಗಿರ್ತದಲ್ಲ, ಏನೋ ಮುಗಿದೇ ಹೋಯ್ತಲ್ಲ ಅಂತ ನಮ್ಗೆ ಬಿಡಬಾರ್ದು. ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು, ಅವನಿಗೆ ಎಲ್ಲಾದ್ರೂ ಟ್ರೈನಿಂಗ್ ಕೊಡಿಸ್ಬೇಕು, ಮೋಟಿವೇಟ್ ಮಾಡ್ಬೇಕು, ಅವನ್ ಬದುಕೋದಕ್ಕೆ ದಾರಿ ಮಾಡ್ಕೊಡ್ಬೇಕು. ಆಗ ನಿಜವಾದ ಶಿಕ್ಷಕ ಶ್ರೇಷ್ಠ ಶಿಕ್ಷಕನಾಗ್ತಾನೆ, ಉನ್ನತವಾದ ಮಾರ್ಗದರ್ಶಕ ಆಗ್ತಾನೆ. ಈಗ ಸರ್, ಈಗ ನೀವು ಹೇಳೋದು ಕರೆಕ್ಟ್. ಈಗ PUC ಅಥವಾ SLC ನಲ್ಲಿ ಏನಾದ್ರೂ ಫೇಲ್ ಆಗಿ ರೂರಲ್ ಸೈಡ್ ಮಕ್ಕಳಲ್ಲಿ ಊರಲ್ಲಿ ಉಳ್ಕೊಂಡಾದ್ರೆ ಅವನು ಮನೆಯಲ್ಲಿ ಉಳಿದೆ ಅಥವಾ ಊರಿನಲ್ಲಿ ಉಳಿದೆ, ಅವನು ಆಲ್ಟರ್ನೇಟಿವ್ ಆಗಿ ಏನಾದ್ರೂ ಮಾಡ್ಬೋದಾ? ಖಂಡಿತ ಅವಕಾಶಗಳಿದೆ. ನೀವು ಈ ಸರ್ ರಿಸಲ್ಟ್ ಬಂತಲ್ವಾ, ಎಷ್ಟು ಜನ ಫೇಲ್ ಆದ್ರೆ ನಿಮ್ಮ ಶಾಲೆಯಲ್ಲಿ? ಒಂದು 35-40% ಅಷ್ಟು ಜನ ವಿದ್ಯಾರ್ಥಿಗಳನ್ನ ಕರಿಬೇಕು. ನಿಮ್ಗೆ ಒಂದು 25-50% ಒಂದು ಲೆಟರ್ ಬರೆದು ನಿಮಗೆ ವಿಶೇಷವಾದ ಅವಕಾಶಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ಇದಿದೆ. ನಿಮ್ಮ ಹಳೆ ಕಾಲೇಜಿಗೆ ಬಂದ್ರಿ ಅಂತ ಹೇಳಿ ಅವ್ರ ಮನೆಗೆ ಒಂದು ಲೆಟರ್ ಬರೆದ್ರೆ ನಿಮ್ಗೆ ನಿಮ್ಮ ಶಿಕ್ಷಣದ ಬಗ್ಗೆ ಮಾತಾಡೋಕೆ, ನಾವು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ನಾವು ಕರೆದಿದ್ವಿ. ನಿಮ್ಮ ಹತ್ರ ಪರ್ಸನಲ್ ಆಗಿ ಅವನ ಸಮಸ್ಯೆ ಬಗ್ಗೆ ಅಂತ ಹೇಳ್ಬೇಕು, ನನ್ನ ಸಮಸ್ಯೆ ಬಗ್ಗೆ ಅಂತ ಹೇಳ್ಬೋದು. ನಿನಗೆ ಯಾವ್ದೋ ಒಂದು ಒಳ್ಳೆಯ ಅವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತೇಳಿ ಅವ್ರು ಕರೆಸ್ಕೊಂಡು ಆ ವಿದ್ಯಾರ್ಥಿಗಳಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್, ಅವಾಗ ಶಿಕ್ಷಣ ತಜ್ಞರನ್ನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಸನ ತಜ್ಞರನ್ನ, ಮತ್ತೆ ಶಿಕ್ಷಣದ ಹೊಸ ಹೊಸ ಆವಿಷ್ಕಾರಗಳನ್ನು ತಿಳಿಸುವಂತವ್ರನ್ನ ತರಬೇತಿ ಕೊಡ್ತಕ್ಕಂಥವ್ರು ರೂಟ್ ಸೆಟ್ ಅಲ್ಲಿ ಸಿಗ್ತಾರೆ, ಬೇರೆ ಬೇರೆ ಸಂಸ್ಥೆಗಳು ಸಿಗ್ತವೆ. ಈ ರೀತಿ ನಾನು ಸಹ ರಾಜ್ಯದಲ್ಲಿ ಹಲವು ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೋಸ್ಕರ. ಬಿಡುವಿನ ವೇಳೆಯಲ್ಲಿ ಹೋಗ್ಬಿಟ್ಟು ಕಾಲೇಜುಗಳಿಗೆ ಹೋಗಿ ಕೊಡ್ತೀನಿ. ಆ ರೀತಿ ಕಲಿಸಿದಾಗ ಅಲ್ಲಿ ಸುಮಾರು 100 ಜನ ವಿದ್ಯಾರ್ಥಿಗಳು ಬಂದ್ರೆ 50-60 ಜನ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಇನ್ನು ಉಳಿದಂತದ್ದು ಸಂಬಂಧಿತ ದಿನಗಳಲ್ಲಿ ಬರ್ತಾರೆ, ಅವ್ರು ನೋಡ್ಕೊಂಡು. ಇದು ಒಂದು ಒಳ್ಳೆಯ ಅವಕಾಶಗಳು. ಹೇಳ್ಬೇಕು, ಹೆಣ್ಮಕ್ಳು PUC ಆದ ತಕ್ಷಣ ಮದುವೆ ಆಗೋದು ದೊಡ್ಡ ವಿಚಾರ ಅಲ್ಲ. ಜಗತ್ತಿನ 600 ಕೋಟಿ ಜನ ಎಲ್ಲರೂ ಮದುವೆ ಆಗ್ತಾರೆ. ಗಂಡು ಹುಡುಗರು ಒಂದು ಆಟ ಓಡಿಸೋದು ದೊಡ್ಡದಲ್ಲ. ಈ ಬೇರೆ ಬೇರೆ ರೀತಿಯಾದ ಒಂದು ಶಿಕ್ಷಣವನ್ನ ಏನು ಪಾರಂಪರಿಕವಾದ ಪದ್ಧತಿಯನ್ನು ಬಿಟ್ಟು ಬೇರೆ ರೀತಿಯಲ್ಲೂ ಶಿಕ್ಷಣ ಪಡೆಯೋದಕ್ಕೆ ಅವಕಾಶಗಳು ಇದಾವೆ ಅಂತ ಹೇಳೋದು ತಿಳಿಸಿಕೊಟ್ಟಾಗ ಅವರು ಒಂದು ಉತ್ತಮವಾದ ವಿದ್ಯಾರ್ಥಿಗಳಾಗೋದಕ್ಕೆ ಅವಕಾಶ ಆಗುತ್ತೆ. ಈಗ ನೀವು ಹೇಳೋದೇನು ಅಂದ್ರೆ, ಒಬ್ಬ ವಿದ್ಯಾರ್ಥಿ SLC ಆದ್ಮೇಲೆ ಅವ್ನು ಫೇಲ್ ಆಗಲಿ ಪಾಸ್ ಆಗಲಿ, ಅದು PUC ಯಾವ್ದಾದ್ರು ಆಗಲಿ,
ಆ ಪ್ರಯತ್ನ ಪಟ್ರೆ ಆ ಒಂದು ಮೇನ್ ಸ್ಕ್ರೀನ್ ಲೇಯರ್ ನಲ್ಲಿ ಇರಬಹುದು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಹೌದೌದು. ಯಾಕಂದ್ರೆ ಬೇಕಾದಷ್ಟು ರೂಟ್ಗಳಿದಾವೆ. ITI ಆಗ್ಬೋದು, ಇತ್ತೀಚೆಗೆ ಬೇಕಾದಷ್ಟು ಆಗಿರೋರಿಗೆ ಬೇಕಾದಷ್ಟು ITIಗಳಿದೆ, ಅಥವಾ ಡಿಪ್ಲೊಮಾ ಕೋರ್ಸ್ಗಳಿದಾವೆ, ಬೇರೆ ವೊಕೇಶನಲ್ ಕೋರ್ಸ್ಗಳೆಲ್ಲ ಇದಾವೆ. ಅವನ್ನೆಲ್ಲ ಮಾಡ್ಕೊಂಡ್ರೆ ಇವತ್ತು ಇಂಜಿನಿಯರಿಂಗ್ ಕೆಲಸ ಸಿಗೋದು ಲೇಟ್ ಆಗ್ಬೋದೇನೋ, ಇಂಜಿನಿಯರಿಂಗ್ ಬೇಗ ಕೆಲಸ ಸಿಗುತ್ತೆ. ಅದರ ಅನುಭವ ನಮ್ಮ ರೈತರ ಮಕ್ಕಳಿಗೆ, ರೈತರ ಕುಟುಂಬಗಳಿಗೆ ಆಗ್ಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಉದಾಹರಣೆಗೆ ನೋಡಿ, ನಾನು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ನೋಡ್ತೀನಲ್ಲ, ಬೆಂಗಳೂರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನೋಡಿದಾಗ ಕರ್ನಾಟಕ ಕೆಲಸದಲ್ಲಿ ಸಿಗಲ್ಲ. ಎಲ್ಲ ಈಗ ಯಾವ್ದು ಮನೆಗಳಿಗೆ ಫ್ಲೋರಿಂಗ್ ಮಾಡ್ತೀವಲ್ಲ, ಟೈಲ್ಸ್ ಹಾಕ್ತೀವಲ್ಲ, ನಮ್ಮರಿಗೆ ಬರೋದೇ ಇಲ್ಲ. ಅವನ್ ಹೇಳ್ಬೇಕು, ಯಾರ ಹತ್ರ ಹೋಗೋ ಬೆಲ್ಪರ್ ಆಗಿ ಸೇರ್ಕ, ಒಂದು ಅಂಗಡಿ ಇದೆಯಾ ಹೋಗಿ ಸೇರ್ಕೊಳಪ್ಪ ನೀನು ಅಲ್ಲಿ ಹೋದ್ರೆ ಇನ್ನು 2 ವರ್ಷಕ್ಕೆ ಹೋದ್ರೆ ನೀನು ಒಳ್ಳೆ ಕಾಂಟ್ರಾಕ್ಟರ್ ಆಗ್ತೇ ನೀನು. ಅವನಿಗೆ ಅವನ ಪೊಸಿಷನ್ ಕೂಲಿಕಾರ ಅಂತ ಹೇಳ್ಬಾರ್ದು, ಯಾವಾಗಲೂ ಕಾಂಟ್ರಾಕ್ಟರ್ ಆಗ್ತೇ ಅಂತ ಹೇಳ್ಬೇಕು. ಅವನಿಗೆ ಮೇಸನ್ ಅಂದ್ರೆ ಮುಂದಕ್ಕೆ ಹೋಗ್ತಾ ಆಗಿದ್ದಾರೆ. ಅದನ್ನ ನಾವು ತಿಳಿಸಿ ಹೇಳ್ಬೇಕಾಗುತ್ತೆ ಅವ್ರಿಗೆ. ನೀನು ಕೂಲಿ ಅಂತ ಹೋಗಿ ಸೇರ್ಕ, ಮುಂದಿನ ದಿನಗಳಲ್ಲಿ ನೀನೇ ಕಾಂಟ್ರಾಕ್ಟರ್ ಕಣೆ ಅಂತ ಹೇಳ್ಬೇಕು ಅವ್ನು. ಈ ರೀತಿ ನೀವು ಹೇಳ್ದಂಗೆ ದೊಡ್ಡ ದೊಡ್ಡ ಮಿಷಿನ್ ಕೆಲಸ ಮಾಡೋದು ನಮ್ಮ ಕರ್ನಾಟಕದಲ್ಲಿಲ್ಲ. ಉತ್ತರ ಪ್ರದೇಶದಿಂದ ಬರ್ತಾರೆ, ಬಿಹಾರ, ಪಶ್ಚಿಮ ಬಂಗಾಳ ಲೈನ್ ಹಿಡಿತಾರಲ್ಲ ಅವ್ರಿಗೆ. ಅವ್ರಿಗೆ 1,000 ರೂಪಾಯಿ ದಿವಸಕ್ಕೆ, 1,000 30,000 ರೂಪಾಯಿ ಸಂಬಳ ಕೊಡ್ತಾರೆ. ಬಟ್ ಇವ್ರಿಗೆ ನಮ್ಮರಿಗೆ ಗೊತ್ತಿಲ್ಲ ಅದೆಲ್ಲ ಹೆಂಗ. ಅದರಿಂದ ಅದಕ್ಕೆ ಹೇಳ್ಬೇಕು, ಕ್ಲಾಸ್ ಇರಬಾರ್ದು. ನಮ್ಗೆ ಯಾವುದೇ ರೀತಿಯಾದ ಕ್ಲಾಸ್ ಇರ್ಬೋದು. ನೋಡಿ ಗೊತ್ತಿದೆಯಲ್ಲ ನಿಮ್ಗೆ, ಹೆಣ್ಣು ಮಕ್ಕಳು ಆಟ ಹೊಡಿತಾ ಇದ್ದಾರೆ ಇವತ್ತು. ಗಂಡು ಮಕ್ಕಳು ಕೆಲಸ ಸಮೇತ ಇವತ್ತು ಹೆಣ್ಮಕ್ಳೆಲ್ಲ ಹೋಮ್ ಗಾರ್ಡ್ಸ್, ಮೊದಲು ಗಂಡು ಮಕ್ಕಳು ಮಾತ್ರ ಮಾಡ್ತಾ ಇದ್ರು. ಇವತ್ತು ಹೆಣ್ಮಕ್ಳು ಸಹಿತ ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸ್ ಸೇವೆ ಕೆಲಸ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ತಿಳಿಸಿ ಹೇಳ್ಬೇಕಾಗುತ್ತೆ. ಆಮೇಲೆ ಕೆಲವರು ಹೋಮ್ ಗಾರ್ಡ್ಸ್ ಅಲ್ಲೂ ಸೇರಿಸಬಹುದು ಹುಡುಗರನ್ನ. ಅವಾಗ ಏನಾಗ್ತಾರೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಬದುಕೋದಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಸರ್, ರಮೇಶ್ ಸರ್, ಈಗ ಕೊನೆ ಹಂತಕ್ಕೆ ಬಂದಿದ್ವಿ. ನಾವು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ರೈತರ ಮಕ್ಕಳು ಮೋಟಿವೇಟ್ ಆಗಬೇಕು. ಏಕೆಂದ್ರೆ ಇಷ್ಟು ದಿನ ನಮ್ಗೆ ಕ್ಲಾಸ್ಗಳೇ ನಡೆದಿಲ್ಲ. ಈಗ ಜನವರಿ 4ರಿಂದ ಕ್ಲಾಸ್ಗಳು ಸ್ಟಾರ್ಟ್ ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಇನ್ನು ಅದು ಆರ್ಡರ್ ಆಗಿಲ್ಲ. ಯಾಕೆಂದ್ರೆ ನಾವು ವಿತೌಟ್ ಆರ್ಡರ್ ನಾವೇನು ಮಾಡಕ್ ಬರಲ್ಲ. ಹಂಗೇನಾದ್ರು ಮಾಡಿದ್ರೆ ನಮ್ಮ ತಾನು ಒಳಕಾಗ್ತಾರೆ. ಇಂಥ ಪರಿಸ್ಥಿತಿಗಳು ಇದಾವೆ. ಅವು ಆರ್ಡರ್ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿರೋದು. ಅಲ್ಲಿಗೆ ಜನವರಿ 4ಕ್ಕೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ಮಾರ್ಚ್ಗೆ ಅಲ್ಲಿ ಎಕ್ಸಾಮ್ ಅಂತ ಮಾಮೂಲಿ ಇರೋದು. ಬಟ್ ಅದೇನೋ ಜೂನ್ ಜುಲೈವರೆಗೂ ಏನೋ ಮಾಡ್ತೀವಿ, ಒಂದು 5-6 ತಿಂಗಳು ಪಾಠ ಅಂತ ಹೇಳ್ತಾರೆ. ನಮ್ಮ ಸೈನ್ಸಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇಡೀ 1 ವರ್ಷ ಪಾಠ ಮಾಡಿದ್ರು ಕೆಲವರು ಸಕ್ಸಸ್ ಆಗೋದು ಕಷ್ಟ. ಎಸ್ಪೆಷಲಿ ರೂರಲ್ ಸೈಡ್ ರೈತರ ಮಕ್ಕಳು ಅಂತರದಲ್ಲಿ ಕೇವಲ 4-5 ತಿಂಗಳು ಇಂಥ ಪರಿಸ್ಥಿತಿನಲ್ಲಿ ಯಾವ ರೀತಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ? ಆಮೇಲೆ ಆ ತರ ಸಕ್ಸಸ್ ಆಗಬೇಕು ಅಂದ್ರು ಕ್ಲಾಸ್ ಸ್ಟಾರ್ಟ್ ಆದ್ಮೇಲೂ ಈ ಆನ್ಲೈನ್ ಶಿಕ್ಷಣ, ಯೂಟ್ಯೂಬ್ ಕ್ಲಾಸ್ಗಳು ನೆಸೆಸಿಟಿನ ರೈತರ ಮಕ್ಕಳಿಗೆ. ಇದ್ರ ಬಗ್ಗೆ ತಾವೆಲ್ಲ ಏನ್ ಹೇಳ್ತೀರಿ? ಈಗ ನೀವು ಡಿಸೆಂಬರ್ ತಿಂಗಳಲ್ಲಿ ಇದೀವಿ, ಮಧ್ಯದಲ್ಲಿ ಇದೀವಿ. ಈಗ ಪ್ರಾರಂಭ ಮಾಡಿ ನೀವು ಏಪ್ರಿಲ್ ವರ್ಷಕ್ಕೆ ಎಕ್ಸಾಮ್ ಬರೀತೀವಿ ಅಂದ್ರೂ ಒಂದು ಅರ್ಧ ಅಥವಾ ಜೂನ್ ಜುಲೈ ಅಂತ ಹೇಳ್ತಾ ಇದ್ದಾರೆ. 40% ಶಿಕ್ಷಣವನ್ನ ಆಫ್ಲೈನ್ ನಲ್ಲಿ ಕೊಡ್ತೀರಾ, ಉಳಿದಂತದ್ದನ್ನ ಆನ್ಲೈನ್ ನಲ್ಲಿ ತಗೊಳ್ಳೇಬೇಕು. ಆನ್ಲೈನ್ ಶಿಕ್ಷಣ ಬಹಳ ಒಳ್ಳೆಯದು ನಮ್ಮ ದೇಶಕ್ಕೆ ಅಥವಾ ಗ್ರಾಮೀಣ ಪ್ರದೇಶಕ್ಕೆ. ಇದು ಹೊಸದಾಗಿದ್ರು ಸಹ ನಮ್ಮ ದೇಶದಲ್ಲಿ ಆಗಲೇ ಪದವಿ ಹಂತದಲ್ಲಿ ಮತ್ತೆ ಮಾಸ್ಟರ್ ಡಿಗ್ರಿಗಳಲ್ಲಿ ಈಗಾಗಲೇ ಪ್ರಚಲಿತವಾದಂತ ವಿದ್ಯೆ ಇದು. ಹೆಂಗಂದ್ರೆ ಬೇರೆ ದೇಶಗಳ ಜೊತೆ ಓದ್ತಕ್ಕಂಥವ್ರು ಆಲ್ರೆಡಿ ಆನ್ಲೈನ್ ಶಿಕ್ಷಣದಲ್ಲಿ ಇದ್ರು. ಈ SLC PUC ಮಕ್ಕಳಿಗೆ ಮತ್ತು ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಇದು ಹೊಸದೇ ಆಗಿದ್ರು ಸಹ ಇದು ಒಳ್ಳೆಯದೇನೆ. ಯಾಕಂದ್ರೆ ಒಳ್ಳೆಯ ಚಮತ್ಕಾರಿಕ ವಿಚಾರಗಳನ್ನ ತಿಳಿಬೇಕಾದಾಗ ಆ ವ್ಯಕ್ತಿಯನ್ನ ನೇರವಾಗಿ ಸಂದರ್ಶನ ಮಾಡಿ ಪಡ್ಕೊಳಕ್ಕಾಗಲ್ಲ. ಆ ಗುರುಗಳಿಂದ ಶಿಕ್ಷಣ ಪಡೆಯಕ್ಕಾಗಲ್ಲ. ಆನ್ಲೈನ್ ಶಿಕ್ಷಣದಲ್ಲೇ ಪಡೆಯಕ್ ಸಾಧ್ಯ ಆಗುತ್ತೆ. ಕೆಲಸ ಮಾಡ್ಬೇಕು. ಏನು ಈಗ ದಿನಕ್ಕೆ 24 ಗಂಟೆ ಒಳಗಡೆ ಇನ್ನು 6 ತಿಂಗಳಿದೆ. ನೀವು ಹೇಳೋ ಪ್ರಕಾರ 6 ತಿಂಗಳಲ್ಲಿ 1 ವರ್ಷದ ಓದೋದೇನು ದೊಡ್ಡದೇನೆ. ಉದಾಹರಣೆಗೆ ಎಷ್ಟೋ ವರ್ಷ ಜನ ಮಕ್ಕಳನ್ನ ತಂದೆ ತಾಯಿಗಳು ಮನೆಯಲ್ಲೇ ನಿಲ್ಲಿಸಿಕೊಂಡು ನೇರವಾಗಿ 8 ವರ್ಷ 10 ವರ್ಷಕ್ಕೆ SLC ಎಕ್ಸಾಮ್ ಬರ್ಸಿರೋ ಉದಾಹರಣೆ ಅವ್ರು ಪಾಸ್ ಆಗಿದ್ದಾರೆ. ಆಮೇಲೆ ಎಷ್ಟೋ ಜನ ಓದಿ PUC ಬರೀತಾರೆ ಡೈರೆಕ್ಟ್. ಈ ರೀತಿ ಇದ್ದಾಗ ಒಂದು 6 ತಿಂಗಳು ಓದಿ 1 ವರ್ಷಕ್ಕೆ ಬರೆಯೋದಂತ ಏನು ಸಮಸ್ಯೆ ಏನಲ್ಲ, ಬರೀಬಹುದು. ನಂತರ ಪಾಸ್ ಆಗಲ್ಲ ಅಂತಲ್ಲ, ಪಾಸೂ ಆಗ್ತಾರೆ. ಅವನಿಗೆ ಏಕಾಗ್ರತೆ ಮುಖ್ಯ, ಮತ್ತೆ ಏಕಾಂತತೆ ಮುಖ್ಯ. ಅದನ್ನ ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಏನು ಬೇರೆ ಅವಧಿಗಳನ್ನ ಕಡಿಮೆ ಮಾಡಿ. ಅಂದ್ರೆ ಈಗ ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವು ಅಥವಾ ಮದುವೆ ಕಾರ್ಯಕ್ರಮಗಳು, ಹಬ್ಬ ಇವುಗಳನ್ನ ನಿಲ್ಲಿಸಿ ನನ್ನ ಮಗ ಓದ್ತಾ ಇದ್ದಾನೆ, ಈ ವರ್ಷ ಸಂಭ್ರಮಾಚರಣೆಗಳನ್ನ ಶೂನ್ಯ ವರ್ಷ ಅಂತ ಹೇಳಿ ಮಾಡಿ ಪೋಷಕರು ಸಹಾಯ ಮಾಡಬಹುದು. ಶಿಕ್ಷಕರು ಸಹ ಅಷ್ಟೇ. ಇವತ್ತು ನಾನು ಮನೆಗೆ ಹೋಗಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಮಕ್ಕಳ ಜೊತೆ ಹೆಚ್ಚು ನಾನು ಓರಿಯೆಂಟೇಷನ್ ಮಾಡ್ತೀನಿ. ಆ ಮಕ್ಕಳನ್ನ ಈ ವರ್ಷ ನಾನು ಹಿಂದುಳಿಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಒಂದು
ಛಲವನ್ನು ತೆಗೆದುಕೊಂಡಾಗ ಆ ಸಂಸ್ಥೆ ಮುಖ್ಯಸ್ಥರು ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ ಏನಲ್ಲ, ವರ್ಷ ಎಲ್ಲ ಓದ್ಲೇಬೇಕಂತೇನಿಲ್ಲ, ಅಕಾಡೆಮಿಕ್ ಇಯರ್ ಅಂತ ಯಾಕೆ ಮಾಡಿರ್ತಾರಂದ್ರೆ ಅದು ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ಲಿ ಅಂತ. ಅಂದ್ರೆ ಇದೆಲ್ಲ ವರ್ಷಗಳಲ್ಲಿ ಇರಲ್ಲ, 10 ವರ್ಷದಲ್ಲೂ 12 ವರ್ಷದಲ್ಲಿ ಒಂದ್ಸಾರಿ ಬಂದಿದೆ. ಇದನ್ನ ಈಜಿ ನಡವಳಿಕೆ ತಾಳ್ಬೇಕು, ಏಕಾಂತತೆ ಬೇಕು. ಅದನ್ನ ಪೋಷಕರು ಮತ್ತು ಶಿಕ್ಷಕರು ಮತ್ತು ಸಮುದಾಯದ ಪಾತ್ರನು ಬಹಳ ಬಹಳ ಮುಖ್ಯ ಆಗ್ತದೆ. ಅವರೆಲ್ಲರೂ ಈ ಅವಕಾಶಗಳನ್ನ ಮಾಡಿಕೊಟ್ರೆ ಮಕ್ಕಳು ನಿಜವಾಗ್ಲೂ ಪಾಸ್ ಆಗ್ತಾರೆ, ಎದುರುವಂತ ಅವಶ್ಯಕತೆನೇ ಇಲ್ಲ. ಆಮೇಲೆ ಇದ್ರ ಮಧ್ಯೆ ಒಂದು ಪಾಯಿಂಟ್, ಈ ಸಮುದಾಯ ಅಂತಂದ್ರಲ್ಲ, ಈ ತರ ಒಂದು ಸಿಚುಯೇಷನ್ ಅಲ್ಲಿ ರೈತಾಪಿ ಕುಟುಂಬಗಳಿಗೆ, ರೈತಾಪಿ ಮಕ್ಕಳಿಗೆ, ಈ ವಿದ್ಯಾರ್ಥಿಗಳಿಗೆ ಈ ಸಮುದಾಯದ ಪಾತ್ರ ಏನ್ ಸರ್? ಯಾಕೆಂದ್ರೆ ಸಮುದಾಯ ಭಾರಿ ಪ್ರಭಾವಿತವಾದಂತದ್ದು ರೂರಲ್ ಸೈಡ್ ನಲ್ಲಿ. ಇದ್ರ ಒಂದು ಮಹತ್ವ, ಇದ್ರ ಪಾತ್ರ ಏನಾಗಿರುತ್ತೆ ಸರ್? ಸಮುದಾಯ ಮಕ್ಕಳ ಶಿಕ್ಷಣದ ಜೊತೆಗೆ ಒಂದು ಮೊದಲನೇ ಅಜೆಂಡಾ ಆಗಿರ್ಬೇಕು. ಮೊದಲನೇ ಅಜೆಂಡಾ ಆಗಿರ್ಬೇಕು. ಏನಾಗಿದೆ, ಒಂದು ಹಳ್ಳಿಗಳಲ್ಲಿ ಏನಾದ್ರೂ ಇದ್ದಾಗ ಬರೀ ಬೇರೆ ಬೇರೆ ಅಭಿವೃದ್ಧಿ ವಿಚಾರಗಳನ್ನೇ ಮಾತಾಡ್ತಾರೆ. ಅಂದ್ರೆ ಇಂಥ ಕರೋನಾ ಕಾಲದಲ್ಲಿ ಹೆಚ್ಚು ಅಂಕಗಳ ತೆಗೆಯತಕ್ಕಂತ ಮಕ್ಕಳಿಗೆ ನಾವು ಪ್ರೋತ್ಸಾಹ ಧನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ಬೇಕು. ಸಮುದಾಯ ಉಚಿತವಾಗಿ ಅತ್ಯಂತ ಕಡುಬಡವಿರ್ತಕ್ಕಂಥವರಿಗೆ ಲ್ಯಾಪ್ಟಾಪ್ ಅಥವಾ ಇಂಥದ್ದು ಟ್ಯಾಬ್ ಕೊಡ್ತೀನಿ ಅಂತ ಹೇಳ್ಬೇಕು. ಅಥವಾ ಅದು ಆಗ್ಲಿಲ್ಲ ಅಂದ್ರೆ ಒಂದ್ 500 ರೂಪಾಯಿ ಪುಸ್ತಕ ಕೊಡಿಸ್ತೀನಿ ಅಂತ ಹೇಳ್ಬೇಕು. ಅಂದ್ರೆ ಸಮುದಾಯ ನಾವು ನಿಮ್ ಜೊತೆಗಿದ್ದೀವಿ, ನೀವು ಬೇಲಾದ್ರೂ ಎದುರುಬೇಡಿ, ನೀವು ಓದ್ರಿ, ನಾವು ನಿಮಗೆ ಕೋಆಪರೇಟ್ ಮಾಡ್ತೀವಿ. ಎಲ್ಲಾದ್ರೂ ಹೋದಾಗ ಹಣ್ಣು ತಗೊಂಡ್ ಬರೋದು ಅಥವಾ ಏನೋ ಹಬ್ಬ ಮಾಡ್ಬಿಟ್ಟು ಎಲ್ಲ ಹಬ್ಬ ಹಾಕೋ ಬದಲು ಒಂದ್ 3 ಪುಸ್ತಕ ತಗೊಂಡ್ಬಿಟ್ಟು ವಿವೇಕಾನಂದರವು ಅಥವಾ ಯಾವ್ದಾದ್ರು ಪರ್ಸನಾಲಿಟಿ ಡೆವಲಪ್ ಎಲ್ಲಾ ಮಕ್ಕಳಿಗೆ ಒಂದೊಂದು ಪುಸ್ತಕ ಕೊಟ್ಟು ಬಂದ್ರೆ ಆ ಮಕ್ಕಳು ಅವು ಪುಸ್ತಕಗಳನ್ನ ಓದಿ ಇನ್ಸ್ಪೈರ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾರ. ಅಥವಾ ಒಂದೆರಡು ನೋಟ್ಸ್ ಬುಕ್ಗಳನ್ನ ತಗೊಂಡ್ ಬಂದ್ಬಿಟ್ಟು, ಪೆನ್ಗಳನ್ನ ತೆಗೆದುಕೊಂಡ್ ಬಂದ್ಬಿಟ್ಟು, ಪೆನ್ಸಿಲ್ಗಳು ತಂದ್ಬಿಟ್ಟು ಮಕ್ಕಳಿಗೆ ಕೊಟ್ಟಾಗ ನೋಡಯ್ಯ ನಾವು ನಿಮ್ ಮೇಲೆ ಅಭಿಮಾನ ಇದೆ, ನಾವು ಇಡೀ ಸಮಾಜದಿಂದ ನಿಮ್ಗೆ ಕೊಡ್ತಾ ಇದೀವಿ, ಓದ್ರಿ. ಈ ರೀತಿ ಸಮುದಾಯ ನಾವು ನಿಮ್ ಜೊತೆಗಿದ್ದೀವಿ, ನೀವ್ ಹೆದರಬೇಡಿ, ಕರೋನಾ ಏನ್ ಪ್ರತಿ ವರ್ಷ ಬರಲ್ಲ, ಈ ವರ್ಷ ನಿಮ್ ಜೊತೆಲಿ ಕಡಿಮೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತೀರಾ ನೀವು ಅನ್ನುವಂತ ಒಂದು ಎನ್ಕರೇಜ್ಮೆಂಟ್ ಅನ್ನ, ಪ್ರೋತ್ಸಾಹವನ್ನು ಸಮುದಾಯ ಕೊಟ್ಟಾಗ ಮಕ್ಕಳು ಖಂಡಿತ ಪಾಸ್ ಆಗ್ತಾರ. ಸಮುದಾಯ ಇರ್ಲೇಬೇಕು, ಸಮುದಾಯ ಇಲ್ಲಿದ್ರೆ ಆಗಲ್ಲ. ಆಮೇಲೆ ಅವರು ತೀರ್ಮಾನ ಮಾಡ್ಬೇಕು, ಈ ವರ್ಷ ನಮ್ಮ ಊರಿನ ಮಕ್ಕಳನ್ನ ನಮ್ಮ ಹೊಲದ ಕೆಲಸಕ್ಕೆ ಬಳಸ್ಕೊಳ್ಳಲ್ಲ, ದೇವರ ಕೆಲಸಕ್ಕೆ ಬಳಸ್ಕೊಳ್ಳಲ್ಲ, ಮದುವೆ ಮುಂಚೆ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ಳ, ಈ ರೀತಿ ಅವ್ರ ಶಿಕ್ಷಣ ಕಡಿಮೆ ಆಗದಿರೋದ್ರಿಂದ ಅವ್ರ ಶಿಕ್ಷಣಕ್ಕೆ ಅಣಿಗೊಳಿಸ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದಾಗ ಆ ಊರಿನ ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ಉದಾಹರಣೆಗೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಎಲ್ಲಾ ಮಕ್ಕಳು IAS KS ಮಾಡ್ತಾರಂದ್ರೆ ಅಲ್ಲಿ ಸಮುದಾಯದ ಪಾತ್ರ ಇರೋದು ಒಂದ್ ಹಳ್ಳಿಯಲ್ಲಿ. ಯಾಕಂದ್ರೆ ಆ ಊರಲ್ಲಿ ಸಮುದಾಯದ ಪಾತ್ರ ಬಹಳ ಮುಖ್ಯ, ಅದು ನೋಡಿ ಅಲ್ವಾ? ಹಂಗಾಗಿರೋದಕ್ಕೆ ಮಾತ್ರ ಸಾಧ್ಯ. ಸಮುದಾಯ ಹೆಚ್ಚು ಶ್ರಮ ವಹಿಸಿ ನಮ್ಮ ಊರಿನ ಮಕ್ಕಳನ್ನ ರಾಷ್ಟ್ರದ ಸೇವೆಗೆ ಅಣಿಗೊಳಿಸಬೇಕು ಅಂತಂದೇಳಿ ನೋಡಿದ್ರ. ಉತ್ತರ ಪ್ರದೇಶದಲ್ಲಿ ಉತ್ಪಾದನೆ ಇಲ್ಲ, ಅತ್ಯಂತ ಹೆಚ್ಚು ಬರಗಾಲ, ಹೆಚ್ಚು ಚಳಿ, ಹೆಚ್ಚು ಬಿಸಿಲು, ಬದುಕುವುದಕ್ಕೆ ಆಗಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲೂ ಸಹ ಮಕ್ಕಳು AFS ಮಾಡ್ತಾರೆ, ದೊಡ್ಡ ಸ್ಟೇಟ್ಸ್ ಬೇರೆ. ಇಂಥ ಎಲ್ಲ ಸಂದರ್ಭದಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ಆ ಸಮುದಾಯದ ಪಾತ್ರ ಬಹಳ ಮುಖ್ಯ ಆಗ್ತದೆ. ಅವರನ್ನು ಪ್ರೋತ್ಸಾಹಿಸಬೇಕು. ನೀವೆಲ್ಲ ಪಾಸ್ ಆಗಿ ಬಂದ್ರೆ ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ, 2,000 ರೂಪಾಯಿ ಕೊಡ್ತೀನಿ, 5,000 ರೂಪಾಯಿ ಕೊಡ್ತೀನಿ ಬಹುಮಾನವಾಗಿ ಅನ್ನುವಂತ ಮಾತನ್ನ ಹೇಳಿದಾಗ ನಿಜವಾಗ್ಲೂ ಮಕ್ಕಳು ಪಾಸ್ ಆಗ್ತಾರೆ. ಆ ಸಮುದಾಯ ಆ ರೀತಿಯಾಗಿ ಒಳಗೊಳ್ಬೇಕು ಶಿಕ್ಷಣ ಜೊತೆಗೆ. ಬರೀ ಊರಿನ ಅಭಿವೃದ್ಧಿ ಅಂದ್ರೆ ಚರಂಡಿ ತೆಗೆಯೋದು, ಬೀದಿ ದೀಪ ಹಾಕೋದು, ಕುಡಿಯ ನೀರು ಕೊಡೋದು, ದೇವಸ್ಥಾನ ಕಟ್ಸೋದು ಅಲ್ಲ. ಜೊತೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮೊದಲನೇ ಅಜೆಂಡಾ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಸಮುದಾಯಕ್ಕೆ. ಸರ್, ಹಾಗಾದ್ರೆ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳೋದೇನಂದ್ರೆ ಸರ್, ಈಗ ಏನ್ SLC ಮಕ್ಕಳಿಗೆ ಟ್ಯಾಬ್ ಏನು ಕೊಡ್ತಾ ಇದಾರೆ ಸಮುದಾಯ ಮತ್ತೆ ಸರ್ಕಾರ ಎಲ್ಲ ಒಟ್ಟಿಗೆ ಸೇರಿ, ಅದೇ ತರ ಈ PUC ಮಕ್ಕಳಿಗೆ ಎಸ್ಪೆಷಲಿ ಇಲ್ಲಿ PUC ನಲ್ಲಿ ಈ SLC ನಲ್ಲಿ ಅಂದ್ರೆ ಕಾರ್ಪೊರೇಟ್ ಅದು ಇದು ಅಂತ ಬಂದ್ಬಿಡುತ್ತೆ. ಈ PUC ನಲ್ಲೂ ಹಂಗೆ ಬಂದ್ಬಿಡುತ್ತೆ. ಅತಿ ಹೆಚ್ಚಿಗೆ ಮಕ್ಕಳು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಹೋಗ್ತಾರೆ, ಅವ್ರದ್ದು ನಮಗೆ ಸಮಸ್ಯೆ ಇಲ್ಲ. ಗೌರ್ಮೆಂಟ್ ಕಾಲೇಜು ಮತ್ತೆ ಏಜೆಂಟ್ ರೂರಲ್ ಸೈಡ್ ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಈ ಏನ್ SLC ಮಕ್ಕಳಿಗೆ ಏನ್ ಟ್ಯಾಬ್ ಕೊಟ್ಟಿದ್ದಾರೆ ಅದೇ ತರ ಈ ಎಲ್ಲ ಸಮುದಾಯ ಮತ್ತೆ ಸರ್ಕಾರಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರಿ PUC ಮಕ್ಕಳಿಗೂ ಒಂದು ಅದು ಇನ್ನೂ ಚೆನ್ನಾಗಿ ಮೋಟಿವೇಟ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಟ್ಯಾಬ್ ಗಳನ್ನು ಕೊಡಿಸಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಕೊಡಿಸ್ಬೇಕು. ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಅದೆಷ್ಟೇ ಬೆಲೆ ಬಾಳದಾಗಿದ್ರು ಕೊಡಬೇಕು. ಯಾಕಪ್ಪ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಭಿವೃದ್ಧಿ ಅಂದ್ರೆ ದೇಶವನ್ನ ಮುನ್ನಡೆಸ್ತಾನೆ. ಒಬ್ರು ಯಾರೋ ಮಹನೀಯರು ಹೇಳಿದ್ರು, ಈ ದೇಶದ ಬೆನ್ನೆಲುಬು ರೈತ ಎಷ್ಟೇ ಅಲ್ಲೋ, ರೈತನಿಗೆ ಬೆನ್ನೆಲುಬಾಗಿ ವಿದ್ಯಾರ್ಥಿ ಮಾತ್ರ ಅಭಿವೃದ್ಧಿ ಆಗಿರಕ್ಕೆ ಸಾಧ್ಯ. ವಿದ್ಯಾರ್ಥಿ ಅಭಿವೃದ್ಧಿ ಮಾತ್ರ. ಯಾಕಂದ್ರೆ ಯಾವುದೇ ಒಂದು ದೇಶವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸುವುದು ಆ ದೇಶದ ಶೈಕ್ಷಣಿಕ ಮಟ್ಟವನ್ನು ನೋಡಿ. ಯಾಕಂದ್ರೆ ಇವತ್ತು ಇಂಗ್ಲೆಂಡ್ ಅನ್ನ ಯಾಕೆ ಒಳ್ಳೆ ಸಾಹಿತ್ಯವನ್ನ, ಫ್ರಾನ್ಸ್ ಇವನ್ನೆಲ್ಲ ಸಾಹಿತ್ಯಿಕ ದೃಷ್ಟಿಯಿಂದ ಬಹಳ ಜ್ಞಾನ ಇದೆ ಅಂತ ಯಾಕಂದ್ರೆ ಆ ದೇಶದಲ್ಲಿ ಬರೆದಂತ ಬರವಣಿಗೆಗಳಿರ್ಬೋದು, ನಾಟಕಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಶೈಕ್ಷಣಿಕವಾಗಿ ವಿಶ್ವ ಮಟ್ಟದಲ್ಲಿ ಶ್ರೇಷ್ಠವಾದ
ಚಿಂತಕರಿರ್ತಕ್ಕಂಥ ದೇಶ ಅಂತ ಹೇಳಿ ಗುರುತಿಸ್ತಾರೆ. ಆದ್ರಿಂದ ಸರ್ಕಾರ ಅದೆಷ್ಟೇ ಖರ್ಚಾಗಿ ಶೈಕ್ಷಣಿಕಕ್ಕೆ ಕಂಜೂಸಿತನ ಮಾಡಬಾರ್ದು. ಯಾಕಂದ್ರೆ ಆಮೇಲೆ ಸಮುದಾಯಗಳು ಅಷ್ಟೇನೆ ಬೇರೆ ಬೇರೆ ಹಬ್ಬ ಹರಿದಿನಗಳು ಅವುಗಳು ಮಾಡೋ ಬದಲು ಶಿಕ್ಷಣಕ್ಕೋಸ್ಕರ ಅವ್ರು ಹೆಚ್ಚಿಗೆ ಒಬ್ಬರ ಶ್ರೀಮಂತರು ಅವ್ರ ಮನೆಗಳಿರೋದಾದ್ರೂ ಕೊಡ್ಲಿ ಅಥವಾ ಹೊಸದಾದ್ರೂ ಕೊಡಿಸ್ಲಿ, ಒಂದು ಟ್ಯಾಬ್ ಕೊಡಿಸ್ಬೋದು. 3,000 ರೂಪಾಯಿ ಕೊಟ್ಟರು ಒಂದು ಟ್ಯಾಬ್ ಕೊಡ್ತಾರೆ. ಮಕ್ಕಳಿಗೆ ಬಹಳ ಮುಂದೆ ಅದು ಅವನು ಮುಂದೆ ಓದಿದಾಗ ಅವನು ಬೇರೆ ಕೊಡಿಸ್ತಾನೆ. ಸಹಕಾರ ತತ್ವದ ಅಡಿಯಲ್ಲಿ ಸ್ನೇಹಿತರು ಕೆಲವರು ಒಂದೇ ಮೊಬೈಲ್ ಅಲ್ಲಿ ತೋರಿಸ್ಬೋದು, ಇಬ್ರು ಕೇಳ್ಬೋದು ಇದನ್ನ ಹಾಕೊಂಡು. ಆ ರೀತಿಯಾಗಿ ಅನುಕೂಲಗಳಿದಾವೆ. ಸಮುದಾಯ, ಪೋಷಕರು ಮತ್ತು ಶಿಕ್ಷಕರು ಇವರೆಲ್ಲರೂ ಸೇರಿದಾಗ ಈ ಕರೋನಾ ಅಂತಕ್ಕಂಥದ್ದೇನು ದೊಡ್ಡ ಸಮಸ್ಯೆ ಏನಲ್ಲ. ಆ ಸಮಸ್ಯೆಯಲ್ಲಿ ಶೈಕ್ಷಣಿಕವಾಗಿ ಇಳಿಮುಖವಾಗತಕ್ಕಂಥದ್ದನ್ನ ಒಂದು ಸುಸ್ಥಿತಿಗಾದ್ರೂ ತರಬಹುದು. ಏರುಮುಖ ತರಕಾಗಲಿಲ್ಲ ಅಂದ್ರೂ ಒಂದು ಹಳಿಗೆ ತರುವಂತ ಕೆಲಸವನ್ನ ಈ ಎಲ್ಲಾ ವರ್ಗದವರು ಸೇರಿ ಮಾಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಸರ್, ಈ ಇಲ್ಲಿವರೆಗೂ ಈ ಒಂದು 3/4 ಗಂಟೆಯಲ್ಲಿ ಈ ರೈತರ ಬದುಕು, ರೈತರ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಯಾವ ತರ ಇದಾವೆ, ಅವನ್ನ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇರೋದನ್ನ ಯಾವ ತರ ಸರಿದೂಗಿಸ್ಬೋದು, ಸರಿ ಮಾಡಬಹುದು, ಸಮಾಜ, ಶಿಕ್ಷಕರು, ಸಮುದಾಯಗಳು, ಸರ್ಕಾರ ಸೇರಿದ ಯಾವ ತರ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಸರಿ ಮಾಡಬಹುದು, ಈ ಕೋವಿಡ್-19 ಇಂದ ಬಂದಿರತಕ್ಕಂಥ ಈ ತೊಂದರೆಯಿಂದ ಹೆಂಗ್ ಪಾರಾಗಬಹುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ 45 ನಿಮಿಷ ಚೆನ್ನಾಗಿ ಎಲ್ಲ ಮಾಹಿತಿನ ರೈತರಿಗೂ ಮತ್ತು ಮಕ್ಕಳಿಗೂ ಏರ್ಪಾದ ರೀತಿ ಕೊಟ್ಟಿದ್ದೀರಾ. ಅದಕ್ಕೆ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಇದು ಸಮಾಜಕ್ಕೆ ನಾವೆಲ್ಲ ಮಾಡಬೇಕಾದಂತ ಕೆಲಸ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಈ ಸಮಾಜದಿಂದ ಎಲ್ಲವನ್ನೂ ಪಡ್ಕೊಂಡಿದ್ದೀವಿ. ಈ ಜ್ಞಾನ ಇರ್ಬೋದು, ತಿಳುವಳಿಕೆ ಇರ್ಬೋದು, ಗಾಳಿ ಇರ್ಬೋದು, ನೀರ್ ಇರ್ಬೋದು, ಆಹಾರವನ್ನು ಇರ್ಬೋದು, ಯಾರು ನೇರವಾಗಿ ನಾನೇ ಉತ್ಪಾದನೆ ಮಾಡಕ್ಕಾಗಲ್ಲ. ಇದು ಸಮಾಜದ ವಿವಿಧ ಅಂಗಾಂಗಗಳಿಂದ, ಪಂಚಭೂತಗಳಿಂದ ನಾವೆಲ್ಲ ಪಡ್ಕೊಂಡಿದ್ವಿ. ಆಮೇಲೆ ಜೊತೆಗೆ ಸಮಾಜದಿಂದ ಪಡ್ಕೊಂಡಿದ್ವಿ. ಅವನ್ನೆಲ್ಲ ವಾಪಸ್ ಕೊಟ್ಟಾಗ ಮಾತ್ರ ನಾವು ಖಾಲಿಯಾಗಿ ಆರಾಮಾಗಿರಕ್ ಸಾಧ್ಯ. ನಾವು ಒಳಗಡೆ ಇಟ್ಕೊಂಡ್ರೆ ಹೆಚ್ಚು ರಿಜಿಟ್ ಆಗಿರ್ತೀವಿ. ಹೆಚ್ಚು ಹೆಚ್ಚು ಹಂಚ್ಬೇಕು. ದುಡ್ಡು ಕೊಟ್ರೆ ಖಾಲಿ ಆಗುತ್ತೆ ಅಂತಾರೆ, ಆದ್ರೆ ಜ್ಞಾನ ಕೊಟ್ರೆ ಹೆಚ್ಚು ಹೆಚ್ಚು ಬೆಳೆಯುತ್ತೆ. ಆ ಜ್ಞಾನವನ್ನ ಉಚಿತವಾಗಿ ಎಲ್ಲರಿಗೂ ತಲುಪಿಸುವ ಕೆಲಸವನ್ನ ನೀವು ಮಾಡ್ತಾ ಇದ್ರ. ನಂದು ಒಂದು ಸೇವೆ ಅಂತಕ್ಕಂಥ ಒಂದು ಕರ್ತವ್ಯ ಅಂತಕ್ಕಂಥದ್ದು ನಮ್ಮ ಕೃತಜ್ಞತೆ. ನಾವೇನು ಇದಕ್ಕೆ ದೊಡ್ಡದೇನು ಮಾಡಿಲ್ಲ. ನಮಗೆ ತಿಳಿದಿರ್ತಕ್ಕಂಥದ್ದನ್ನೇ ಸಮಾಜಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತಲುಪಿಸುವಂತ ಕೆಲಸದಲ್ಲಿ ನೀವು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೀರ. ನಿಮ್ಮ ಈ ರೀತಿ ಶೈಕ್ಷಣಿಕ ಚಿಂತನೆಗಳು ಬೆಳೀಲಿ, ಹೆಚ್ಚು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.